ಎಷ್ಟು ಖುಷಿಯಾಗಿ ಚೆನ್ನಾಗಿದ್ನೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನನ್ನ ಮಗ ನಮ್ಮ ಮುಂದೆ ಇಟ್ಕೊಂಡಿದ್ದಾನೆ. ನಮ್ಮ ಅಕ್ಕನೂ ಹೊರಟವಳೆ ಗೈಸ್. ಇದು ನನ್ನ ಮಗ ದಾರಿ ತಪ್ಪುಟ್ಟ ಫಸ್ಟೇ ನಮ್ಮ ಕತೆ. ಅದರಲ್ಲಿ ನೈಟಿ ಇರ್ಬೋದಾ ಗೈಸ್? ನಮ್ಮ ಫಸ್ಟ್ ಟೈಮ್ ಬರ್ಗರ್ ಟ್ರೈ ಮಾಡ್ತಿದ್ದಾರೆ ಗೈಸ್. ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ಒಬ್ಬಳೇ ಕೈಲಿ ಆಗ್ತಿಲ್ಲ. ಸೊ ಸಪೋರ್ಟ್ಗೆ ಒಂದು ಹ್ಯಾಂಡ್ ಬೇಕು. ಎಷ್ಟು ಪ್ರೈಸ್ ಇರೋದು? 3990. ಇವಾಗ ಕೇಳ್ತೀನಿ ನಾನೇ ನನ್ಗೊಂದು ಗಾಡಿ ಕೊಡ್ಸು. ಟೋಟಲ್ ನಾವು ಇಷ್ಟು ತಗೊಂಡಿದ್ದೀವಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಮದರ್ ಇಂಡಿಯಾ ಜೊತೆಗೆ ದಿಸ್ ಆರ್ ದಟ್ ಚಾಲೆಂಜ್ ಮಾಡ್ತಿದ್ದೀನಿ. ಅಂತಂದ್ರೆ ನನ್ನ ಹತ್ರ 2 ಚೀಟ್ ಇರುತ್ತೆ. ಸೊ ಇದರಲ್ಲಿ ನಮ್ಮ ಅಮ್ಮ ಇದು ಚೂಸ್ ಮಾಡ್ತಾರ ಇಲ್ಲಾಂದ್ರೆ ಇದು ಚೂಸ್ ಮಾಡ್ತಾರ ಅಂತ. ಸೊ ಏನು ಬರೀತೀನಿ ಅಂತ ನಿಮ್ಗೆಲ್ಲ ತೋರಿಸ್ಕೊಂಡು ಅದಾದ್ಮೇಲೆ ನಮ್ಮ ಅಮ್ಮಂಗೆ ಹಿಂಗಿರ್ತೀನಿ, ನಮ್ಮ ಅಮ್ಮ ಚೂಸ್ ಮಾಡಬೇಕು. ನಾನು ಹೆಂಗೆ ಗೊತ್ತಾ ಬರ್ಕೊಂಡಿದ್ದೀನಿ ಇದರಲ್ಲಿ, ಓಕೆನಾ? ನೋಡಿದ್ರಾ? ಸೊ ಹೋಗಿ ನಮ್ಮ ಅಮ್ಮ ಹತ್ರ ಕೊಡೋಣ, ನಮ್ಮ ಅಮ್ಮ ಯಾಕೆ ಚೂಸ್ ಮಾಡ್ತಾರಂತೆ. ಓಕೆನಾ ಮಾ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಮೈಕ್ ಹಾಕ್ಬಿಡ್ತೀನಿ ನಿಂಗಿರೋ. ಇವಾಗ ನಿನ್ನ ಹತ್ರ 2 ಚೀಟಿ ಇದೆ. ಸೊ ಈ 2 ಯಾರೋ ಒಂದು ಚೂಸ್ ಮಾಡಬೇಕು. ಆ ಒಂದು ಚೂಸ್ ಮಾಡಿದ್ರೆ ನಿಂಗೆ ಅದು ಕೊಡಿಸ್ತೀನಿ. ಹೌದಾ? ಹಾಂ. ನೀನು ಇಂಕಿ ಬಿಂಕಿ ಮಾಡ್ತಿದ್ಯಾ? ನೋಡು ಅದ್ರಲ್ಲಿ ಏನಿದೆ ಅಂತ. ಸಿಲ್ವರ್. ಹಾಂ. ಅಕಸ್ಮಾತ್ ನೀ ಏನೋ ಈ ಚೂಸ್ ಮಾಡಿದ್ರೆ ಇದ್ರಲ್ಲಿ ಏನಿದೆ ಗೆಸ್ ಮಾಡು. ಗೋಲ್ಡಾ? ಓ ಗೋಲ್ಡ್ ಇರ್ತೀವಿ. ಬಾರಿ. ಯಾವುದೋ ಒಂದು ಕೊಡ್ಸಿದ್ರೆ ಪ್ರೀತಿ. ಸಿಲ್ವರ್ ಫಸ್ಟು. ಸೊ ಸಿಲ್ವರ್ ಅಲ್ಲಿ ನಿಂಗೇನು ಬೇಕು ನೋಡೋಣ ಅಲ್ಲಿ ಏನೇನಿರುತ್ತೆ ಅಂತ. ಸೊ ಗೈಸ್, ಫಸ್ಟ್ ನಮ್ಮ ಅಮ್ಮ ಸಿಲ್ವರ್ ಚೂಸ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ, ನಮ್ಮ ಅಮ್ಮಂಗೆ ಏನು ಬೇಕೋ ಅದು ಕೊಡ್ಸೋಣ. ಲೆಟ್ಸ್ ಗೋ ಬಾ. ಆಮೇಲೆ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಕುಶಾನಿ ಮಿಸ್ ಮಾಡ್ಕೊಂತೀರ ಅಂತ. ನಾವು ಕೂಡ ಕುಶಾನಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀವಿ. ಮನೆನೇ ಖಾಲಿ. ಮನೆ ನೋಡ್ಬೋದು ಎಷ್ಟು ಸೈಲೆಂಟಾಗಿ ಪ್ರಶಾಂತವಾಗಿದೆ ನಮ್ಮ ಮನೆ ಅಂತ. ಬಟ್ ಅವಳಿಲ್ಲ, ನಮಗೂ ತುಂಬ ಬೇಜಾರಾಗ್ತಿದೆ. ಬರ್ತಾಳೆ, ಆದಷ್ಟು ಬೇಗ ಬರ್ತಾಳೆ. ಅವಳ ಜಾಸ್ತಿ ಹೊತ್ತಂತೂ ಇರಲ್ಲ, ಜಾಸ್ತಿ ಇರಲ್ಲ ಅಲ್ಲಿ, ಆದಷ್ಟು ಬೇಗ ಬರ್ತಾಳೆ. ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ನಮ್ಮ ಅಮ್ಮಗೆ ಕೊಡ್ಸ್ಕೊಂಡು ಬರೋಣ. ಲೆಟ್ಸ್ ಗೋ. ಇದು ತರಬೇಕಾ? ಇದು ಮುಗಿತಾ ಇದ್ರದ್ದು ಅಷ್ಟೇ. ಹೋಗೋಣ ಗೈಸ್. ನಮ್ಮ ಅಕ್ಕನೇನೋ ಬರ್ತೀನಿ ಅಂತ ಹೇಳ್ತಾವಳೆ. ನೀನಕ್ಕೆ ಬರ್ತೀಯಾ? ನಿನ್ಗೇನೆ ಕೊಡ್ತೀನಿ. ಚಾಲೆಂಜ್ ಮಾಡ್ತಿರೋದು ನಾವು ಅಮ್ಮನ್ಗೆ, ನಿನ್ಗೆಲ್ಲ ಚಾಲೆಂಜ್ ಮಾಡ್ತಿರೋದು. ಸುಮ್ನೆ ಅಮ್ಮ, ಇವಳು ಖುಷಿ ಆಯ್ತಲ್ಲ, ಸುಮ್ನೆ ಬರ್ತೀನಿ ಅಂತೆ. ಆಕ್ಚುಲಿ ಇವೆಲ್ಲ ಪ್ಲಾನ್ ಮಾಡಿದ್ ನಮ್ಮ ಅಕ್ಕನೇ. ಸೊ ಕ್ರೆಡಿಟ್ಸ್ ಅಲ್ಲಿ ಇವಳಿಗೆ ಹೋಗೋದು. ಥ್ಯಾಂಕ್ ಯು ಚೈತ್ರ. ಸೊ ಆಯ್ತು ಬಾ ಹೋಗೋಣ. ಆಯ್ತು ಗೈಸ್, ನನ್ನ ಹತ್ರ ಇನ್ನು ಇಷ್ಟು ಚೀಟಿ ಇದೆ. ಸೊ ಇಷ್ಟು ಮಾಡಿಸ್ಬೇಕು ನಮ್ಮ ಮದರ್ ಇಂಡಿಯಾ ಹತ್ರ. ಬನ್ನಿ ಹೋಗುವ ಗೈಸ್. ಕುಶಾನಿ ಇದ್ದಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಿದ್ಲು. ಅವಳು ಹೋದ್ಲು, ಇವಾಗ ಇವಳು ಸ್ಟಾರ್ಟ್ ಆಯ್ತು, ನಾನು ಬರ್ತೀನಿ ಅಂತ ಮುಂದೆ ಕುತ್ಕೊಂಡ್ಬಿಟ್ಟವಳು ಗೈಸ್. ಇವತ್ತು ನಾವು ಅಮ್ಮನ ಬ್ಲಾಗು, ಅವಳು ಬಂದು ಕುತ್ಕೊಂಡು ಮುಂದೆಗಡೆ ಗೈಸ್. ಈಗ ಜಸ್ಟು ಸಿಲ್ವರ್ ಶಾಪಿಗೆ ಬಂದಿದ್ದೀವಿ. ನಮ್ಮ ಮದರ್ ಇಂಡಿಯಾ ನೋಡ್ತವ್ರೆ ಏನು ತೊಗೊಳೋದು ಅಂತ. ಏನು ಬೇಕಮ್ಮ ನಿಮಗೆ ಸಿಲ್ವರಲ್ಲಿ? ಕಿವಿದು ನೋಡೋಣ. ಕಿವಿದು ಬೇಕಾ? ಕಿವಿದು, ಕತ್ತಿಗೆ ಚೈನು. ಯಾವ್ದು ಬೇಕಮ್ಮ? ಇದು ಬೇಕಾ ಇಲ್ಲ ಅದು ಬೇಕಾ? ಆ್ಯಕ್ಚುಲಿ ಚೆನ್ನಾಗಿದೆ. ನಿಂಗೆ ಅಮ್ಮಂಗ ಮತ್ತೆ ಅಮ್ಮ ನೋಡೋದು ಬಿಡು, ನೀನು ಯಾಕೆ ನೋಡ್ತಿದ್ಯಾ? ಚೆನ್ನಾಗಿದೆ. ಓಕೆ, ಇದು ಓಕೆನಾ? ಒಂದ್ಸಲ ಹಾಕೊಂಡು ನೋಡ್ತೀಯಾ? ಹೆಂಗೆ ಬೇಡವಾ? ಏನೇ ನಿನ್ಗೆ ಬೇಕಾ? ನಾನು ಏನು ಕೊಡ್ಸಿ ಅಂತ ಹೇಳಿಲ್ವಲ್ಲ. ಗೈಸ್, ನಾವು ಅಮ್ಮಂಗೆ ಟ್ರಯಲ್ ಮಾಡಿಸಿರೋದು. ಇವಳಾಗಿ ಬಂದು ನಾವು ಅಮ್ಮ ಟ್ರಯಲ್ ನೋಡ್ತೀಯಾರ ಹಾಕ್ಕೊಂಡು. ಕಣಮ್ಮ ಚೆನ್ನಾಗಿ ಕಾಣಿಸ್ತಿದೆ, ದೊಡ್ಡದಾಗಿದೆ ಗೈಸ್, ಸಖತ್ತಾಗೈತೆ. ನೈಸ್ ಗೈಸ್. ನಮ್ಮ ಇವಾಗ ರಿಂಗ್ ನೋಡ್ತಿದ್ದಾರೆ. ಫುಲ್ ಶಾಪಿಂಗ್ ಮದರ್ ಇಂಡಿಯಾ. ಚಿಕ್ಕದಾಗುತ್ತೆ ನನಗೆ ಗೈಸ್. ನಾವು ಅಮ್ಮಂಗೆ ರಿಂಗ್ ಟ್ರೈ ಮಾಡ್ತಿದ್ದೀವಿ. ಬಟ್ ಇಲ್ಲಿರೋ ರಿಂಗ್ ನಾವು ಅಮ್ಮಂಗೆ ಯಾವುದೋ ಆಗ್ತಾನೆ ಇಲ್ಲ ಗೈಸ್. ಸೈಜ್ ಚಿಕ್ಕದಾಗಿ. ನಾವು ಅಮ್ಮನೇ ಸೈಜ್ ಕೊಟ್ಟು ಹೊಲಿಸ್ಬೇಕು ಇವಾಗ. ಸರಿ ಇದು ಮಾಡಿಸ್ಬೇಕು, ಆರ್ಡರ್ ಕೊಟ್ಟು ಮಾಡಿಸ್ಬೇಕು ನಿನಗೆ ಇವಾಗ. ಒಡವೆ ಅಂಗಡಿಗೆ, ಸೀರೆ ಅಂಗಡಿಗೆ ಹೆಣ್ಮಕ್ಳನ್ನ ಕರ್ಕೊಂಡ್ರೆ ಅರ್ಜೆಂಟ್ ಮಾಡೋ ಹಂಗೆ ಇಲ್ಲ, ಪೇಷನ್ಸ್ ಇರಬೇಕು. ಆಯ್ತಲ್ಲಮ್ಮ ನಿಂಗೆ ಏನು ಚಿತ್ರ? ಅಮ್ಮಂಗೆ ಒಂದು ಚೈನು, ಒಂದು ವಾಲೆ ಮತ್ತು ಒಂದು ರಿಂಗು 3 ಕೊಡಿಸಿ ನಿಂಗೆ ಗೈಸ್. ಇದು ಬೇಕಂತ. ಇದು ನಿನಗೆ ಅಮ್ಮಂಗೆ ಚೈತ್ರಂಗ ಹಿಂಗಮ್ಮ. ಇದನ್ನು ಒಳ್ಳೆ ಶಾಪಿಂಗ್ ಇವತ್ತು ನಿನಗಂತ ಗೈಸ್. ಬಳೆ ಕೂಡ ತೊಗೊಂಡ್ರು. ಬ್ಯಾಂಗಲ್ ಬಂಗಾರ ಚೆನ್ನಾಗಿದೆ ಬಳೆ. ಓಕೆ, ಇವಾಗ ಏನು ತೊಗೊಂಡೆ? ಓಲೆ. ಹಾಂ, ಕಿವಿಗೆ ಆಯ್ತಲ್ಲ ಓಲೆ, ಸರ, ಉಂಗುರ, ಬಳೆ, ಒಂದು ಸೆಟ್ ಕೊಡ್ತೀವಿ. ಡನ್ನ. ಥ್ಯಾಂಕ್ ಯು. ಬಾ ನಿಂಗೆ ರೆಡಿ ಮಾಡ್ಬೇಕಾಯ್ತು ಒಂದ್ಸಲಿ. ಹಾಂ
ಚೆನ್ನಾಗಿ ಮಾಡಿಸ್ಕೊತಾಳ್ ಕಣ ಅಲ್ವಾ? ಮೇಕಪ್ ಅಂದರೆ ನಂಬರ್ 1. ಕುಶಾನಿ ದೇವಣ್ಣಗೂ ನಂಗೆ ರೆಡಿ ಮಾಡ್ತೀನಿ ಒಂದ್ಸಲಿ ಈ ಥರ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡ್ತೀನಿ. ಅವಳು ಕೂದಲು ಬರ್ಬೇಕು ಈ ಥರ ಸ್ವಲ್ಪ ಕೂದಲು ಬಂದು ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ? ಇನ್ನೊಂದು 2 ವರ್ಷ ಹ್ಞೂ. ಬಂದ್ಬಿಡ್ತಾಳೆ. ಸೊ ಗೈಸ್ ಬನ್ನಿ ಇವಾಗ ಬಿಲ್ ಮಾಡ್ಸೋಣ, ನೋಡೋಣ ಎಷ್ಟಾಗಿದೆ ಬಿಲ್ಲು ಅಂತ. ಇವಾಗ ಟೋಟಲ್ ನಾವು ಇಷ್ಟು ತೊಗೊಂಡಿದ್ದೀವಿ. ನಿನ್ಗೊಬ್ಳಿಗೆ ಅಂದ್ಕೊಂಡು ಬಂದರೆ ಜೊತೆ ಇವಳು ತೊಗೊಂಬಿಟ್ಲು ಗೈಸ್. ಆಯ್ತು ತಗೋ ಇವಾಗೇನು ಅನ್ನ ತಗೋ, ಸುಮ್ಮನೆ ತಗೋ. ಕರೆಕ್ಟಾಗಿದೆಯಾ? ಹೂವಿಂದ ಬಂದು ನೀನು ಓಡ್ಬಿಡಲ್ಲ ಗ್ಯಾಪಲ್ಲಿ. ಇಲ್ಲ 50,000 ರೂಪಾಯಿ ಆಗಿದೆ ಗೈಸ್. ಹಾಂ 50,000 ರೂಪಾಯಿ ಶಾಪಿಂಗ್ ಮಾಡಿದ್ದೀವಿ. ಯಾಕೆ ಗೊತ್ತಾ, ದೀಪಾವಳಿ ಹಬ್ಬ ಕೂಡ ಹತ್ರ ಬಂದ ಗೈಸ್. ಇವಾಗ ನಮ್ಮ ಅಕ್ಕನಿಗೆ ಕೊಡಿಸ್ಬಿಟ್ಟೆ, ಗುಣವಾಗಿ ಕೊಡಿಸ್ಬಿಟ್ಟೆ, ಕುಶಾನಿಗೆ ಕೊಡಿಸ್ಬಿಟ್ಟೆ, ನಾವು ಅಮ್ಮಂಗೆ ಕೊಡಿಸ್ಬಿಟ್ಟೆ. ಟೋಟಲ್ ಹೋಲ್ಸೇಲಾಗಿ ನಾವು ಅಮ್ಮಂಗೆ ಮಾತ್ರ ಫುಲ್ ದಿಲ್ ಖುಷಿ ಆಯ್ತಾ ಆಗಿಲ್ವಾ? ಫುಲ್ ಖುಷಿ ಆಯ್ತು. ಮೈ ತುಂಬ ಒಡವೆ ಒಂದಲ್ಲಿ ಖುಷಿ ಆಗದೆ ಇರುತ್ತಾ? ಖುಷಿ ಆಯ್ತಾ? ಇವಾಗ ವೆಲ್ಕಮ್. ಇವಾಗ ನೆಕ್ಸ್ಟ್ ಇವಾಗ ನಾವು ಅಮ್ಮನಿಗೆ ಇನ್ನೊಂದು 2 ಚೀಟಿ ಕೊಡ್ತಾ ಇದ್ದೀನಿ. ಸೊ ಚೀಟಿ ನೋಡಿ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟು. ನೋಡಿ ಗೈಸ್ ಏನಿದೆ ಅಂತ, ಓಕೆನಾ? ಇದು ಮತ್ತು ಇದು ನೋಡೋಣ ಅಮ್ಮ ಯಾರು ಚೂಸ್ ಮಾಡ್ತಾರೆ ಅಂತ. ಅದ್ರ ಇಂಡಿಯಾ ಇವು ನಿಂಗೆ ಕಾಣಿಸ್ತಿದ್ಯಾ? ಇಲ್ವ, ನಾನು ಈಗ ನೋಡ್ತಾ ಇದ್ದೀನಿ. ಇವೆಲ್ಲರೂ ಅದರ ಒಂದು ಚೂಸ್ ಮಾಡು. ಶಾಪಿಂಗು, ಮಾಲ್ ಶಾಪಿಂಗು. ಮಾಲ್ ಶಾಪಿಂಗು. ಹಾಂ, ಅಕಸ್ಮಾತ್ ನೀನು ಚೂಸ್ ಮಾಡಿದ್ರೆ ಇವಾಗ ಇದು ಬರ್ತಿತ್ತು ನಿಂಗೆ. ಏನು ಹೇಳು? ಸ್ಟ್ರೀಟ್ ಶಾಪಿಂಗು. ಹಾಂ, ಇವಾಗ ನೀನು ಮಾಲ್ ಶಾಪಿಂಗ್ ಮಾಡಬೇಕು. ಯಾವ ಥರ ಮಾಡಿದ್ಯಾ ಮಾಲ್ ಶಾಪಿಂಗ್ ನೀನು? ಇಲ್ಲ ಪುಟ್ಟ. ಹಾಂ ಇಲ್ಲ ಪುಟ್ಟ, ಫಸ್ಟ್ ಟೈಮಾ? ಫಸ್ಟ್ ಟೈಮು. ಸೊ ಗೈಸ್ ನೆಕ್ಸ್ಟ್ ಇವಾಗ ಮಾಲ್ ಶಾಪಿಂಗು. ಸೊ ಬನ್ನಿ ಮಾಲ್ ಕರ್ಕೊಂಡು ಹೋಗೋಣ ಅಮ್ಮನಿಗೆ. ಕರ್ಕೊಂಡೋಗಿ ಏನೋ ಶಾಪಿಂಗ್ ಮಾಡ್ಸೋಣ. ಫುಲ್ ಇವತ್ತು ನಿಂಡೆ ಕಣಮ್ಮ ಇವತ್ತು. ಹೌದಾ? ಮದರ್ ಇಂಡಿಯಾ ಡೇ. ಆದ್ರೆ ಹೊಟ್ಟೆ ಉರಿಯುತ್ತೆ ಮಾಲ್ ಶಾಪ್ ಮಾಡಕ್ಕೆ. ಇವಾಗ 50 ರೂಪಾಯಿ ಖರ್ಚಾಗಿದೆ, ಅದು ಹೊಟ್ಟೆ ಉರಿತಿಲ್ವಾ? ಒಡವೆಗಳಿಗೆ ಹಾಕಿದ್ರೆ ಒಡವೆ ಇರುತ್ತೆ, ಬಟ್ಟೆಗಳಿಗೆ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತದಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಅಷ್ಟೇ. ನೋಡಮ್ಮ, ಬೇರೆ ಏನ್ ಬೇಕಾ ತಗೋಬೋದು ಮಾಲಲ್ಲಿ, ಒಟ್ಟಿನಲ್ಲಿ ಏನೋ ತಗೋಬೇಕು. ಹೌದಾ? ಗೈಸ್ ಬನ್ನಿ ಇವಾಗ ನಮ್ಮ ಅಕ್ಕನ ಡ್ರಾಪ್ ಅವ್ನ ಮನೆಗೆ ಹೋಗೋಣ ಮಾಲ್ಗೆ. ಸೊ ಗೈಸ್ ಈಗ ಮಾಲ್ಗೆ ಎಂಟ್ರಿ ಕೊಡ್ತಾ ಇದೀವಿ. ನಮ್ಮ ಅಕ್ಕನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಮದರ್ ಇಂಡಿಯಾ ಏನ್ ತಗೊಂತೀಯ ಮಾಲಲ್ಲಿ ಶಾಪಿಂಗ್ ಮಾಡ್ತಿಲ್ಲ, ಏನ್ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದೀಯಾ? ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಫಸ್ಟ್ ಟೈಮ್ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇರೋದು, ನೋಡೋಣ. ಹಂಗಂತೂ ಬೇಜಾರು, ಅಷ್ಟೊಂದು ಕಾಸ್ಟ್ಲಿ ಇದು ಇಲ್ಲಿ ಎಲ್ಲ ತುಂಬಾ ರೈಟ್ ಜಾಸ್ತಿ. ಇವತ್ತು ಕಾಸ್ಟ್ಲಿ ಫಾಸ್ಟ್ ತಲೆ ಕೆಡ್ಸ್ಕೊಂಬಿಡ, ಇವತ್ತೆಲ್ಲ ನಿಂಡೆ. ಇನ್ನೇನ್ ಕೈ ಹಿಡಿದು ಅದನ್ನ ಕೊಡಿಸ್ತೀನಿ ಮಾಲಲ್ಲಿ, ಓಕೆನಾ? ಐಫೋನ್ 17 ನೀನು 1 ಲಕ್ಷ ಕೈ ಇಟ್ಟಿದ್ಯಲ್ಲಮ್ಮ. ನೋಡಮ್ಮ, ನಾನು ಸೆಂಟೆನ್ಸ್ ರಾಂಗ್ ಅಂದ್ಬಿಟ್ಟೆ. ನಮ್ಮ ಅಮ್ಮಂಗೆ ನೀನು ಹೆಂಗ್ ಕೈ ಇಟ್ಟು ಕೊಡ್ತೀನಿ ಅಂತ, ನಮ್ಮ ಬೇರೆ iPhone 17 ಅಂತ ಅಂದ್ಬಿಟ್ರು. ಎಲ್ಲ ನಿಂದೆ ಅಂದಲ್ಲ ಅದಕ್ಕೆ. ಆದಷ್ಟು ಬೇಗ ನಿಂಗೆ iPhone 17 ನಿನ್ ಕೈಯಲ್ಲಿ ಆಂಡ್ರಾಯ್ಡ್ ಬಿಟ್ಟು ಐಫೋನ್ ಇನ್ನು ಕೊಡ್ತೀನಿ. ಬೇಡ ಪಟ, ಪಕ್ಕ ಕೊಡ್ತೀನಿ ಬಾ. ಅಲ್ಲ ಬೇಡ, ಅದು ಯಾಕೆ ನನ್ಗೆ ಯೂಸ್ ಮಾಡಕ್ ನನ್ಗೆ ಅಷ್ಟು ಬರೋದಿಲ್ಲ. ನಂಗೆ ಅದು ಅಷ್ಟಿನ್ ಬೇಕಾಗಿಲ್ಲ, ಬರೀ ಹಾಯ್ ಬಾಯ್ ಇರುತ್ತೆ ನನಗೆ, ಇದೇ ಸಾಕು. ಅದನ್ನೇ ಐಫೋನ್ ಬೇಡ. ಅರೆ ಕೊಡ್ತೀನಿ ಕಣಮ್ಮ ಐಫೋನ್. ನಿನ್ ಬರ್ಡೇ ಕೊಡ್ತೀನಿ ಐಫೋನ್. ಬೇಡ ಪುಟ್ಟ, ನನ್ ಗಾಡಿ ಕೊಡ್ಸು. ಗಾಡಿ ಕೊಡ್ಸು. ಗಾಡಿ ಬೇಕಾ? ಅರೆ ಇವಾಗ ಆದ್ರೆ ಈ ವ್ಲಾಗ್ ಅಲ್ಲಿ ಗಾಡಿ ಕೊಡ್ಸಲ್ಲ. ಈ ವ್ಲಾಗ್ ಅಲ್ಲ, ಫೋನ್ ಬೇಡ ನನಗೆ, ಅದ್ರ ಬದಲು ನನಗೆ ಇದು ಗಾಡಿ ಕೊಡ್ಸು. ಗಾಡಿನಾ? ಗೈಸ್ ನಮ್ಮಂಗೆ ಗಾಡಿ ಬೇಕಂತ ನೀನ್ ಹೇಳ್ತಿದ್ದಿಲ್ಲ, ನೀನ್ ಕೇಳೋ ಗಂಟೆ ಕೊಡ್ಸಲ್ಲ ಅಂತ. ಇವಾಗ ಕೇಳ್ತಿದ್ದೀನಿ ನಾನೇ, ನನ್ಗೊಂದು ಗಾಡಿ ಕೊಡ್ಸು. ಗಾಡಿ ಕೊಡ್ಸ್ತೀನಿ. ಇವಾಗ ಫಸ್ಟ್ ನಿನಗೆ ನೋಡಿಲ್ಲಿ ಇಷ್ಟು ಬ್ರ್ಯಾಂಡ್ ಇದಾವೆ, ಓಕೆನಾ? ಎಷ್ಟೊಂದು ಬ್ರ್ಯಾಂಡ್ ಇದೆ. ಸೊ ನಿಂಗೆ ಯಾವ ಬ್ರ್ಯಾಂಡಲ್ಲಿ ಏನು ಬೇಕಾದ್ರೂ ತಗೋ, ನೀನು ಮುಟ್ಟಿದ್ದು ನಿಂಗೆ ಶಾಪಿಂಗ್ ಇವತ್ತು. ಅದು ಝೂ ಅಲ್ಲಿ ಇದ್ದವ್ರನ್ನ ತಗೊಂಬಂದು ನಾಡಕ್ ಬಿಟ್ಬಿಟ್ಟು ಏನ್ ಬೇಕಾದ್ರು ತಗೊಂಡ್ರೆ ಅದು ಏನು ಝೂ ಅಲ್ಲಿ ಏನಿರುತ್ತೋ ಅದನ್ನೇ ನೋಡಿರುತ್ತೆ. ಈಗ ನಾನು ಬಂದು ಇಲ್ಲಿ ನೋಡ್ಬೇಕು ಅಂತ ನನಗೆ ಯೋಚನೆ ಮಾಡ್ಬೇಕು, ಏನ್ ತಗೊಂಬೋದು ನಾನು ಇಲ್ಲಿ ಅಂತ ಯೋಚನೆ ಮಾಡಿ. ನೋಡು, ಒಂದು ರೌಂಡ್ ಎಲ್ಲ ಕಡೆ ನೋಡ್ಕೊಂಬ, ನಿಂಗೆ ಏನು ಇಷ್ಟ ಆಗುತ್ತೋ ಅದು ತಗೋ. ಸ್ಲಿಪ್ಪರ್ ನೋಡ್ತೀಯಾ? ನಮ್ಮಮ್ಮ ಸ್ಲಿಪ್ಪರ್ ನೋಡ್ತಿದ್ದಾರೆ, ನೋಡಿ ಯಾವ್ದು ಬೇಕೋ ಅದು ತಗೊಂಡ್ಲಿ. ಹೆಂಗಿದ್ಯಮ್ಮ? ಲೋಕಲ್ ಅಂಗಡಿಗೂ ಈ ಮಾಲಲ್ಲಿರೋ ಈ ಸ್ಲಿಪ್ಪರ್ ಅಂಗಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ? ಎಲ್ಲ ಹೈಫೈ ನೋಡು. ನಮ್ಮ ಚಪ್ಪಲಿ ಎಲ್ಲ 200 ರೂಪಾಯಿ ಚಪ್ಪಲಿ ಹೆಂಗಿದ್ದಾವೆ ನೋಡಿ, ಇವೆಲ್ಲ ಚೆನ್ನಾಗಿರುತ್ತೆ, ಹಾಕೋ. ಅವು ಹೈಟ್ ಇರೋ ಹಾಕೊಂಬರ್ತು ಪುಟ್ಟ. ಅಮ್ಮ ಈ ಥರ ಚಪ್ಪಲಿ ಹಾಕೊಂಡು ನಾನು ನೋಡಿಲ್ಲ ಇದುವರೆಗೂ. ಈ ಥರ ಹಾಂ ಚೆನ್ನಾಗಿಲ್ವಾ? ನೋಡಿ ನೀನು ಯಾವ ಥರ ಹಾಕಿದೆ ಈ ಥರ ಚಪ್ಪಲಿ? ಏನು ಗೊತ್ತಾ, ನನ್ನ ಸೈಜ್ ಸಿಗಲ್ಲ. ಇದು ಚಿಕ್ಕೇಡು ಸೈಜ್ ಇದೆ ಅಂತ. 8 ಸೈಜ್ ಇದೆಯಾ? ತೋರಿಸಿ. ಇದೇನು ಬಿಟ್ರಲ್ಲೋ, ಸುಮ್ಮನೆ ಕೇಳ್ತಿರಲ್ಲ ನೋಡಿ ಸ್ಲಿಪ್ಪರಲ್ಲಿ ರೈಟ್ ಲೆಫ್ಟ್ ಏನು ಇಲ್ವಂತೆ, ಯಾವ್ದಾರ ಒಂದು ಹಾಕಿದ್ರೆ ಅದಕ್ಕೆ ಅಡ್ಜಸ್ಟ್ ಆದರೆ ಹಂಗೆ ಮುಗೀತಂತೆ ಚಪ್ಪಲಿ. ಫುಡ್ ಶೇಪ್ ತಗೊಳ್ತೀವಿ, ಯೂಸ್ ಮಾಡಿದ ತಕ್ಷಣ ಅದು ನಿಮ್ಮದು ಫುಡ್ ಶೇಪ್ ತಗೊಳ್ತೀವಿ. ಶೇಪ್ ಹಂಗೆ ಬರುತ್ತೆ ಅಂತ. ನಿಮ್ಮದು ಫುಟ್ ಹೆಂಗಿದೆ ಅದೇ ಥರ ಶೇಪ್ ತಗೊಳ್ತೀವಿ. ವಾವ್ ನೈಸು. ನೀನು ಉಲ್ಟಂ ಪಲ್ಟ ಯಾವ್ದು ಬೇಕಾದ್ರೆ ಹಾಕೊಂಡ್ಬಿಡಮ್ಮ. ಉಲ್ಟಂ ಪಲ್ಟ ಯಾವ್ದು ಬೇಕಾದ್ರೆ ಅದು ಹಾಕೊಬೋದು. ಖುಷಾನೆ ಕೊಡ್ಸ್ಬಿಡ್ಬೇಕಿಂತ ಯಾವ್ದು ಹಾಕೊಂಡ್ರು ರೈಟ್ ಲೆಫ್ಟ್. ನೋಡಿ ಈ ಬಟ್ಟೆಗೆ ಚಪ್ಪಲ್ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ? ನೋಡಿ ಹಿಂಗೆ ಬೇರೆ ಕಲರ್ ಇದೆ ನೋಡಮ್ಮ ಬೇಕಾರೆ. ಇನ್ನೂ 2 ಕಲರ್ ಆಪ್ಷನ್ ಇದೆ. ಬ್ಲ್ಯಾಕ್ ಇದೆ ಮತ್ತು ಟ್ಯಾನ್ ಇದೆ. ಬಟ್ ಫ್ಯಾಬ್ರಿಕ್ ಬೇಸಲ್ಲಿ ಅದೊಂದು ಕಲರ್ ಇದೆ. ನೋಡಿ ಇದು ಅದು ಎರಡೂ ಇದೆ. ಇದು ಬೇಕಾ ಅದು ಬೇಕಾ ಯಾವ್ದು ಬೇಕು? ಟ್ರೈ ಮಾಡೋಣ.
ಇದು ಹಂಗೇನಾ? ಇದು ಅದೇ ಥರನೇನಾ? ಸೇಮ್ ನೀನು ಯಾವ ಕಾಲ ಹಾಕ್ತೀಯೋ ಅದು ಕುತ್ಕೊಳ್ಳುತ್ತೆ ಶೇಪು. ಎಷ್ಟು ಕ್ರೇಜ್ ಇದೆ ಚಪ್ಪಲಿ ಅದು ಅಲ್ವಾ? ಬಾಯ್ಸ್ ಹತ್ರ ಚಪ್ಪಲಿ ಆಪ್ಷನ್ನೇ ಇಲ್ಲ. ರೈಟ್ ಹಾಕ್ಬೇಕು, ಲೆಫ್ಟ್ ಹಾಕ್ಬೇಕು. ಹುಡುಗಿರು ನೋಡಿ ಯಾವ ಥರ ಆಪ್ಷನ್ ಇದೆ. ಯೂಸ್ ಮಾಡಿದ್ದಾರೆ. ಎಷ್ಟು ಪ್ರೈಸ್ ಇರೋದು? 3990. ಯಾಕಮ್ಮ? 4,000 ರೂಪಾಯಿ. ಹಾಂ, ಅಷ್ಟಿರುತ್ತೆ ಮಾಲಲ್ಲಿ ತೊಗೊಂಡ್ರೆ ಶಾಪಿಂಗ್ ಮಾಡಿದ್ರೆ ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್. ಇದೆಷ್ಟು? ಇದು 3890. ಕಮ್ಮಿದಿಲ್ವಾ? ಸ್ಟಾರ್ಟಿಂಗ್ ಪ್ರೈಸ್ ಅದರದ್ದು ಸೆಲೆಕ್ಟ್ ಮಾಡಿದ್ದಾರೆ. ಮದುವೆ ಓಕೆನಾ? ಬಾ. ಯಾವ ಥರ ನೀನು 3,500 ರೂಪಾಯಿ ಚಪ್ಪಲಿ ಹಾಕಿದ್ಯಾ? ಇಲ್ಲ, ಲೈಫಲ್ಲೇ ಇಲ್ಲ. ನೀನು ಲಾಸ್ಟ್ ಎಷ್ಟು ಕಾಸ್ಟ್ಲಿ ಚಪ್ಪಲಿ ಹಾಕಿರೋದು? ಜಾಸ್ತಿ ಅಂದರೆ ಒಂದು 400 500 ರೂಪಾಯಿ ಒಳಗೇನೆ. ನೀವು ಇನ್ನೊಂದು ಇದು ಹಾಕೊಂಡು ಓಡಾಡು. ಚೆನ್ನಾಗಿದೆಯಾ? ವಯಸ್ಸು ಇವಾಗ ಇದು ತೊಗೊಂಡಾಯಿತು. ನಮ್ಮ ಅಮ್ಮಗೆ ನೆಕ್ಸ್ಟ್ ಆಪ್ಷನ್ ಕೊಡೋಣ 2. ಅಮ್ಮ ಎರಡಾದ್ರೂ ಒಂದು ಪಿಕ್ ಮಾಡು. ಮತ್ತೆ ಇನ್ನೊಂದಾ? ಹಾಂ. ಏನು? ಸ್ಟ್ರೀಟ್ ಕಾಫಿ. ಹಾಂ, ಸ್ಟ್ರೀಟ್ ಕಾಫಿ. ಅಕಸ್ಮಾತ್ ನೀವು ಚೂಸ್ ಮಾಡಿದರೆ ಸ್ಟಾರ್ಬಕ್ಸ್ ಕುಡಿಬೋದಾಯಿತು. ಇದೇ ಚೆನ್ನಾಗಿದೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನೀನು ಸ್ಟ್ರೀಟ್ ಕಾಫಿ ಕುಡಿತಾ ಇರ್ತೀವಿ ಅವಾಗ ನೀನು ಯಾವತ್ತೂ ಟ್ರೈ ಮಾಡಿಲ್ಲ ಸ್ಟಾರ್ಬಕ್ಸಲ್ಲಿ. ಸೊ ನಾನು ಅದನ್ನ ಚೇಂಜ್ ಮಾಡಿ ನಿಮಗೆ ಸ್ಟಾರ್ಬಕ್ಸಲ್ಲೇ ಕಾಫಿ ಕೊಡಿಸ್ತೀನಿ. ಕಾಸ್ಟ್ಲಿ ಪುಟ ಬೇಡ, ಕುಡಿ ನೋಡೋಣ ಅಂತ ಟ್ರೈ ಮಾಡು ಕುಡಿದ್ಬಿಟ್ಟು. ಸೊ ನಿನ್ನ ಗಿಫ್ಟ್ ತಗೋ. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನೆಕ್ಸ್ಟ್ ನಾವು ಅಮ್ಮಂಗೆ ಸ್ಟಾರ್ಬಕ್ಸಲ್ಲಿ ಕಾಫಿ ಕೊಡಿಸ್ತಾ ಇದ್ದೀನಿ. ಅವರು ತೆಗ್ದು ಸ್ಟ್ರೀಟ್ ಕಾಫಿ, ಬಟ್ ಸ್ಟ್ರೀಟ್ ಕಾಫಿ ಕುಡಿತಾ ಇರ್ತೀವಿ ನಾವು ಆವಾಗ. ಬಟ್ ಅವ್ರು ಸ್ಟಾರ್ಬಕ್ಸಲ್ಲಿ ಒಂದ್ಸರಿ ಕಾಫಿ ಕೊಡಿಲಿ, ಅದಕ್ಕೆ ಅದನ್ನ ಚೇಂಜ್ ಮಾಡಿದೆ. ನಾನು ಬನ್ನಿ ಸ್ಟಾರ್ಬಕ್ಸಲ್ಲಿ ಕಾಫಿ ಕೊಡಿಸ್ತೀನಿ. ಹೆಂಗಿದೆಮ್ಮ ಸ್ಟಾರ್ಬಕ್ಸು? ಚೆನ್ನಾಗಿದೆ. ನಡಿ ಒಳಗಡೆ ನಡಿ, ಯಾವ್ದು ಬೇಕು ಅದು ಆರ್ಡ್ರ್ ಮಾಡು. ಅವೆಲ್ಲ ನನಗೆ ಗೊತ್ತಿಲ್ಲ ಪುಟ. ಹಾಂ, ಅವೆಲ್ಲ ನನಗೆ ಗೊತ್ತಿಲ್ಲ. ಎಸ್, ಇಲ್ಲಿ ಇಷ್ಟು ಕಾಫಿ ಇದೆ ಅಮ್ಮ, ಅಲ್ಲಿ ಅಷ್ಟು ಕಾಫಿ ಇದೆ. ಯಾವ್ದು ಕಾಫಿ ಕುಡಿತೀಯ ಹೇಳು? ಆಯಿತು, ಒಂದು ಹೆಸರು ಓದು. ಹಾಗಾದ್ರೆ ಒಂದು ಹೆಸರು ಓದು. ಆ ಹೆಸರು ಹೋದ್ರೆ ಆ ಕಾಫಿ ನಿಂಗೆ ಕೊಡಿಸ್ತೀನಿ. ಅಲ್ಲ, ಅಷ್ಟು ಹೆಸರುಗಳಿದ್ದಾವೆ. ಇರೋ ಪಕ್ಕದಲ್ಲಿ ರೈಟ್ ನೋಡ್ತೀನಿ ಫಸ್ಟು. ರೈಟ್ ನೋಡ್ಬೇಡ, ಬರೀ ಹೆಸರು ಮಾತ್ರ ಓದು. ಯಾವ್ದಾರ ಒಂದು ಹೆಸರು ಓದು ಅದರಲ್ಲಿ. ಕನ್ನಡದಲ್ಲಿ ಬರ್ದವ್ರಾ? ಕನ್ನಡ ಎಷ್ಟು ಕಮ್ಮಿದಾಯ್ತು ಅಷ್ಟು ಕಮ್ಮಿದು ಹೇಳು ಪುಟ ಸಾಕು. ಅಷ್ಟಿದೆ ಕಣಮ್ಮ. ಆದರೆ ಒಂದು ಕುಡಿ, ನಾನು ಹೇಳ್ತೇನೆ ಕುಡಿದ್ಯಾ, ಚೆನ್ನಾಗಿರುತ್ತೆ. ಬಂದಿದ್ದು ಜಾವಾ ಚಿಪ್ಪು ಮತ್ತು ಇದು ಕೆಪಚಿನೋ ಅಂತ ಹೇಳ್ತಾರೆ. ಓಕೆನಾ? ಹೇಳು, ಇದೇನು? ಐಸ್ ಕ್ರೀಮ್ ಥರ ಐತೆ. ಈ ಹೆಸರು ಹೇಳಿರೋದು ಏನು? ಜಾವಾ ಚಿಪ್. ಇದೇಳು? ಕೆಪಚಿನೋ. ಓಕೆನಾ? ಇವಾಗ ನಿಂಗೆ ಇದ್ದಬೇಕಾ? ಯಾವುದಾದ್ರೂ ಇದು ಕೋಲ್ಡು, ಇದು ಹಾಟ್. ನನಗೆ ಕೋಲ್ಡ್ ಬೇಡ. ಆಯ್ತು, ಹಾಟೇ ಕುಡಿ. ಕುಡಿದ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಸಪ್ಪೆ ಇರುತ್ತೆ, ಶುಗರ್ ಬೇಕಾದ್ರೆ ತೊಗೊಂಬರ್ತೀನಿ. ಕುಡಿದ್ಬಿಟ್ಟು ಹೇಳು ಟೇಸ್ಟ್ ಹೆಂಗಿದೆ ಅಂತ. ಹಿಂಗೆ ಕುಡಿಬೇಕಾ ಇದ್ರಲ್ಲಿ ಕುಡಿಬೇಕಾ? ಹಿಂಗೆ ಕುಡಿ. ಇದು ನನಗೆ ಇದು ಹಾಕೊಂಡು ಕುಡಿಯೋದು. ಇದು ಹಂಗೆ ಎತ್ಕೊಂಡು ಕುಡಿ. ಇಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಚೆನ್ನಾಗಿದೆ. ಸಕ್ಕತ್ತಾಗಿದೆಯಲ್ಲ? ಕುಡಿ. ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿತಿರೋದು. ನೊರೆನೇ ಬರ್ತೈತಿರು. ಅದ್ರ ತುಂಬ ಬರೀ ನೊರೆನೇ ಇದೆ. ಹಂಗೆ ಫ್ಲೇವರ್ ಅದು. ಹೌದಾ? ಹ್ಞೂ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇದನ್ನು ಟ್ರೈ ಮಾಡು. ಅಮ್ಮ ಎಂಜಾಯ್ ಮಾಡ್ತಾರೆ ಆಯ್ತು ಅದನ್ನು. ಚೆನ್ನಾಗಿದೆ. ಟ್ರೈ ದಿಸ್, ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಫ್ಲೇವರ್ ಅಲ್ವಾ? ಅಮ್ಮ ಜೊತೆ ಕುತ್ಕೊಂಡು ಈ ಥರ ಡೇಟ್ ಮಾಡಿದ್ರೆ ಒಂಥರ ಅದೃಷ್ಟ ಅಲ್ವಾ? ಚೆನ್ನಾಗಿದೆ. ಅಮ್ಮ ನಿಂಗೆ ಜ್ಞಾಪನ ಇದೆಯಾ ಗೈಸ್? ನಾವು ಹೆಂಗೆ ಗೊತ್ತಾ ಮಾಲಾ ಫೇಶಿಯಾಗಿ ಬಂದಿದ್ವಿ. ಸೊ ಮಾಲಾ ಫೇಶಿಯಾಗಿ ಫಸ್ಟ್ ಟೈಮ್ ಬಂದಾಗ ನಾವು ಅಮ್ಮಂಗೆ ಹೇಳಿದ್ದೆ, ಅಮ್ಮ ಬಾಮ್ಮ ಸ್ಟಾರ್ಬಕ್ಸ್ ಕಾಫಿ ಕೊಡೋಣ ಅಂತ. ಅವನು ಅಮ್ಮ ಅಂದಿದ್ರು, ಇಲ್ಲೆಲ್ಲ ಆರಾಮ ಊಟ ಕುಡಿತಾರೆ ಅಂತ ಅಲ್ವಾ? ಕಾಫಿ ಕುಡಿತಾವ ಸ್ಟಾರ್ಬಕ್ಸಲ್ಲಿ 600 ರೂಪಾಯಿ ಗೈಸ್. ಅಪ್ಪ ಹೊಟ್ಟೆ ಉರಿಯುತ್ತೆ ಕುಡಿಯೋಕ್ಕೆ. ನೋಡು ಎಂಥ ಭಾಗ್ಯ ಸಿಕ್ಕಿದೆ ಕುಡಿಯೋ ಅಂಥದ್ದು. ನನ್ನ ಮಾತು ಹೇಳ? ಏನು? ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ಹೇಳಿ ಪರವಾಗಿಲ್ಲ. ಇಲ್ಲ, ಮನೆ ಹೋಗ್ಬಿಟ್ಟು ಹೇಳ್ತೀಯಾ? ಸೊ ಗೈಸ್, ಈಗ ಕಾಫಿ ಕುಡ್ದಾಯ್ತು. ನಾವು ಅಮ್ಮಂಗೆ ಇವಾಗ ಇನ್ನೊಂದು 2 ಚೀಟಿ ತೊಗೊಂಡಿದ್ದೀನಿ. ಸೊ ಈ 2 ಚೀಟಿ ಕೊಟ್ಬಿಟ್ಟು ನೋಡೋಣ ಅಮ್ಮ ಏನು ಚೂಸ್ ಮಾಡ್ತಾರೆ ಅಂತ. ಮದರ್ ಇಂಡಿಯಾ ಚೂಸ್. ಕುರ್ತಾ. ಇದ್ರಲ್ಲಿ ಏನು ಇರ್ಬೋದು ಗೆಸ್ ಮಾಡು. ಅದರಲ್ಲಿ ನೈಟಿ ಇರ್ಬೋದಾ? ನೈಟಿ ಇರ್ಬೋದು ಗೈಸ್. ಇದು ನೈಟಿ ಇಕ್ಕಿರ್ತದೆ ಅಂತ ಗೈಸ್. ಯಾಕೆ ನಿಂಗೆ ನೈಟ್ ಇದೆ ಬಂತು ತಲೆಗೆ? ನಾನು ಇರೋದೇ ಹಂಗಲ್ಲ, ಅದಕ್ಕೆ ಇದರಲ್ಲಿ ಸಾರಿ ಬರ್ತಿದ್ದೆ. ಸಾರಿ ಬೇಕಾ ನೈಟಿ ಬೇಕಾ? ಇದು ಬೇಕಾ ನಿಂಗೆ? ಕುರ್ತಾ ಬೇಕಾ ನೈಟಿ ಬೇಕಾ? ಇದೇ ತಗೊಳ್ಳೋಣ. ಕುರ್ತಾನೆ ಬೇಕಾ?
ಗೈಸ್ ನಮ್ಮ ಅಮ್ಮ ಸೀರೆಗಳು ತುಂಬಾ ಇತ್ತು. ಸದ್ಯ ನೀನ್ ಚೂಸ್ ಮಾಡಿ ಸೀರೆ ಮತ್ತೆ ನಿಂಗೆ ಕೊಡ್ತಿದ್ದೆ. ನೆಕ್ಸ್ಟ್ ತಗೋಬೇಕಲ್ಲ ಇವಾಗ ಬೇಡ. ಇವಾಗ ಕುರ್ತಾ ಕೊಡ್ತೀನಿ ಬಾ. ಎಲ್ಲಿ ನಿಂಗೆ ಮಾಲಲ್ಲಿ ಬೇಕಾ ಕುರ್ತಾ? ನೀನ್ ಮಾಲ್ ಶಾಪಿಂಗ್ ಅಂತ ಕರ್ಕೊಂಡ್ ಬಂದಿದ್ಯಾ, ಹೊರಗಡೆ ಕೊಡ್ಸೋದಾದ್ರೂ ಓಕೆ. ಮಾಲ್ ಶಾಪಿಂಗು ಫಸ್ಟ್ ಚೀಟಿ ಮಾತ್ರ, ಈ ಚೀಟನು ಅಲ್ಲ. ಹೌದಾ? ಗೈಸ್ ಇವಾಗ ಕುರ್ತಾ ಎಲ್ಲಿ ಸಿಗುತ್ತೆ? ನಮ್ಮ ಮದರ್ ನಿಮ್ಮ ಕುರ್ತಾ ಹುಡುಗರು ಹಾಕದ ಹುಡುಗಿರು ಹಾಕದ? ಕುರ್ತಾ ಸೆಟ್ ಅಂದ್ರೆ ಹುಡುಗಿರು ಹಾಕೊಂತಾರೆ, ಹುಡುಗರು ಈಗೇನು ಹುಡುಗಿರ ಬಟ್ಟೆ ಹುಡುಗರು ಎಲ್ಲಾರು ಹಾಕೊಂತಾರೆ ಕಣ. ಹಂಗಂತ್ಯಾ? ಕಾಮನ್ ಆಗ್ಬಿಟ್ಟಿದೆ ಇವಾಗ. ಹುಡುಗರು ಯಾರು ಹುಡುಗಿರು ಯಾರು ಅಂತ ಗೊತ್ತಾಗಲ್ಲ ಒಂದ್ಸಲಿ. ಗೈಸ್ ಇವಾಗ ಕುರ್ತಾ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ. ಸೊ ಬನ್ನಿ ನೋಡ್ಕೊಂಡು ತಗೊಂಡ್ ಬರುವ. ಗೈಸ್ ನನಗೆ ಒಂದು ಪ್ರೌಡ್ ಮೂಮೆಂಟ್ ಹೆಂಗ್ ಗೊತ್ತಾ ನಂಗೆ ಆಗಿದ್ದು. ಇವಾಗ ಸ್ಟಾರ್ ಬಾಕ್ಸಲ್ಲಿ ಕಾಫಿ ತೊಗೊಳಕ್ ಹೋಗಿದ್ವಿ. ಸೊ ಅವ್ರಲ್ಲಿ ಬಿಲ್ಡಿಂಗಲ್ಲಿ ಹೆಸರು ಬರ್ಕೊಂತಾರೆ ಗೊತ್ತಾ, ಹೆಸರು ಕರೀತಾರೆ ಗೊತ್ತಾ. ಸ್ಟಾರ್ ಬಾಕ್ಸಲ್ಲಿ ಹೋದಾಗ ಹೆಸರು ಕೇಳ್ತಾರೆ. ಸೊ ನನಗೆ ಹೆಸರೇ ಕೇಳಿದಾಗ ಗೈಸ್ ಅವರೇ ಬರ್ಕೊಂಡ್ರು ವರುಣ್ ಅಂತ. ನೀನ್ ಯಾವಾಗ್ಲೂ ಬರ್ತಾ ಇರ್ತೀಯಲ್ವಾ, ಹಂಗಾಗಿ ಯಾವಾಗೂ ಬರ್ತಿರಲ್ಲ ಇಲ್ಲಿಗೆ. ನನ್ನ ಹೆಸರು ಅಷ್ಟು ಫೇಮಸ್ ಆಗಿದೆ ಕಣವ. ನೀನ್ ಏನಮ್ಮ ನೀನು ನನಗೆ ಅಜೀಬ್ ಮಾಡೋಕೆ ಹುಟ್ಟರು ಗೈಸ್ ನಮ್ಮಮ್ಮ. ಅಲ್ಲ ನೀನ್ ಯಾವಾಗ್ಲೂ ಬರ್ತಾ ಇರ್ತೀಯ, ಯಾವಾಗೂ ಬರ್ತಾ ಇರ್ತೀರ ಆ ಥರದಲ್ಲ. ಪಿಕ್ಚರ್ ನೋಡಕ್ಕೆ ಅಂತ ಬರ್ತಾ ಇರ್ತೀಯಲ್ವಾ, ಅದಕ್ಕೋಸ್ಕರ ಕೇಳಿದೆ. ಅವರು ನನ್ನ ಗುರುತಿಸಿದ್ದಾರೆ ನೋಡಿ ಗುರುತಿಸ್ಬಿಟ್ಟು ನನ್ನನ್ನ ಅವ್ರ ಹೆಸರು ಬರ್ದಿರೋದು ನಂದು. ಶಬಾಷ್. ನೋಡ್ದಾ ಆತರ ಅವ್ರು ಗುರ್ತಿಸಿ ಹೆಸರು ಬರ್ದವ್ರೆ. ನೀನ್ ಅಂದ್ರೆ ಯಾವಾಗೂ ಬರ್ತಿರ್ತಿಯಲ್ಲ ಅದಕ್ಕೆ ಹೆಸರು ಬರ್ದವ್ರೆ ಅಂತ ಹೇಳ್ತಾ ಅವಮಾನ ಮಾಡ್ಬಿಟ್ರು ಗೈಸ್ ನಾವು. ಅಮ್ಮ ನನಗೆ ಛೇ ಏನೋ ಬಿಲ್ಡಪ್ ಹಾಕೊಂತೀನಿ ನಾನು ಅನ್ಕೊಂಡಿದ್ದು. ನಾನು ನಿನಗೆ ಕೇಳಲೇ ಬರಲಾಗಿತ್ತು. ಆ ಕಡೆ ಹೋದಾಗ ನನ್ನ ಹೆಸರು ಅವರೇ ಬರ್ಕೊಂಡ್ರು ಗೊತ್ತಾ. ದಟ್ ಸಮಥಿಂಗ್ ನನಗೆ ಪ್ರೌಡ್ ಅನಿಸ್ತು. ಚಿಕ್ಕದು ಬಟ್ ಆದರೂ ಪ್ರೌಡ್ ಅನಿಸ್ತು ನನಗೆ. ಗೈಸ್ ಇವಾಗ ಇಲ್ಲಿ ಹೋಗ್ತೀವಿ ತರೋದಕ್ಕೆ ಕುರ್ತಾ. ಇಲ್ಲಿ ಮೋಸ್ಟ್ಲಿ ಸಿಗ್ಬೋದು, ನೋಡೋಣ. ಲೆಟ್ಸ್ ಟ್ರೈ. ಇಲ್ಲಿ ನೋಡಿದ್ರೆ ಬರೀ ಇಂಥ ಬಟ್ಟೆಗಳಿದ್ದಾವೆ, ಪಾರ್ಟಿ ವೇರ್ ಬಟ್ಟೆಗಳು ಜಾಸ್ತಿ ಇಲ್ಲಿ. ನೀ ಹತ್ರ ತೊಗೊಂಡಿ ಕಲರೇ ತೊಗೊಂಬೇಡ. ನಿನ್ನ ಹತ್ರ ಯಾವ ಕಲರ್ ಇಲ್ಲ ಆ ಕಲರ್ ತಗೋ. ನಮ್ಮ ಹತ್ರ ಈ ಕಲರ್ ಇರುತ್ತೆ ಗೈಸ್, ಅದೇ ಕಲರ್ ತೊಗೊಂತಾನೆ ಇರ್ತಾರೆ. ಯಾರು ನಿನ್ನ ಹತ್ರ ಇಲ್ಲ ಅದು ತೊಗೊಂಡು ಇಲ್ಲಿ ಬೇರೆ ಥರ ಹಾಕಮ್ಮ ಪ್ಯಾಟ್ರನ್ನು. ನೋಡಿ ಇವಾಗ ಈ ಥರ ಪ್ಯಾಟ್ರನ್ ನೀನು ಹಾಕಿದ್ದೆ, ನಿನ್ನ ಹತ್ರ ತುಂಬ ಇದೆ. ಬೇರೆ ಥರ ಪ್ಯಾಟ್ರನ್ ಚೇಂಜ್ ಮಾಡು. ಹೆಂಗ್ ಅಂಡ್ ಚೆನ್ನಾಗಿ ಕಾಣ್ಬೇಕು ನೀನು, ಹೆಂಗ ಕಾಣ್ಬೇಕು ನೀನು, ಅಜ್ಜಿ ತರ ಕಾಣ್ಬಾರ್ದು. ಇದೆಲ್ಲ ಕಣಮ್ಮ, ಇದು ಒಳಗಡೆ ಐತೆ. ಮತ್ತೆ ನೀನ್ ಬಾಡಿ ನೋಡಿ ಎಷ್ಟು ಫಿಟ್ ಆಗಿದ್ಯಾ, ನಿಂಗೆ ಚೆನ್ನಾಗಿರೋ ಬಟ್ಟೆ ತಗೋ. ಅಂದ್ರೆ ನಿನ್ ಲೆಕ್ಕ ಔಟ್ಲುಕ್ ಬೇಡ, ಇನ್ನರ್ ಲುಕ್. ಎಸ್ ಕರೆಕ್ಟ್ ಗೈಸ್. ನಮ್ಮ ಅಮ್ಮ ಹಂಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ಗೈಸ್. ನನಗೆ ಮಕ್ಕಳಾಗಿ ಅವ್ರ ಮಕ್ಕಳಾದ್ರೂ ನಮ್ಮ ಅಮ್ಮ ಹಿಂಗೆ ಇರ್ತಾರೆ ಗೈಸ್, ಅದಂತೂ ಫಿಕ್ಸು ಅಲ್ಲಮ್ಮ. ನನಗೆ ನಿನ್ ಮಕ್ಕಳ ಮದ್ವೆ ನೋಡ್ಬೇಕು ಅಂತ ಆಸೆ ಪುಟ್ಟ. ನನ್ನ ಮಕ್ಕಳು ಅವ್ರ ಮಕ್ಕಳು ಮದ್ವೆ ನೋಡ್ತೀಯ ಕಣಮ್ಮ ನೀನು. ಅಲ್ಲೋಗಿ ಬದುಕಿರ್ತೀಯ. ನಿನ್ ಮಕ್ಕಳು ಮದ್ವೆ ಆಗೋದನ್ನ ನೋಡ್ಬಿಟ್ರೆ ನಮ್ಮಮ್ಮ ನೋಡ್ತಾರಲ್ಲ ಆತರ ನಾನ್ ನೋಡ್ಬಿಟ್ರೆ ನನ್ನ ಜೀವನ ಪಾವನ. ಅಂದ್ರೆ ನಾನು ಬೇಗ ಮದುವೆ ಆಗಿ ಬೇಗ ಮಕ್ಕಳು ಅವ್ರಿಗೂ ವಯಸ್ಸು ಇವಾಗ 24. ನನ್ಗೂ ಆಗ್ತಿಲ್ಲ ಪುಟ್ಟ, ನನ್ಗೂ ಸ್ವಲ್ಪ ಎನರ್ಜಿ ಡ್ರಾಪ್ ಆಗ್ತಿದೆ. ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ಒಬ್ಳೆ ಕೈಲಿ ಆಗ್ತಿಲ್ಲ. ಸೊ ಸಪೋರ್ಟ್ ಒಂದು ಹ್ಯಾಂಡ್ ಬೇಕು. ನೋಡೋಣ ನಮ್ಮಮ್ಮ ಏನು ಅಂದ್ಬಿಟ್ಟು ದೊಡ್ಡದಾಗಿ ಮದುವೆ ಅಂದ್ರೆ ಮೈಯೆಲ್ಲ ನಡುಗುತ್ತೆ ನನಗೆ. ನಮ್ಮ ಅಮ್ಮಂಗೆ ಈ ಥರ ಬಟ್ಟೆ ಹಾಕಮ್ಮ ಅಂತ ಹೇಳಿದ್ದೀನಿ. ಯಾಕಂದ್ರೆ ನಮ್ಮಮ್ಮ ಈ ಥರ ಬಟ್ಟೆಗಳೇ ಹಾಕಲ್ಲ. ಇವೆಲ್ಲ ಹೊಸೋದು, ಇವೆಲ್ಲ ಟ್ರೈ ಮಾಡ್ಬೇಕು ನಮ್ಮಮ್ಮ. ಇನ್ನೇ ನಮ್ಮ ವಯಸ್ಸಾಯ್ತು, ನಿಂಗೂ ಬರ್ತಾ 50 ಆಗುತ್ತೆ ನಿನಗೆ. ಈ ಥರ ಟ್ರೈ ಮಾಡ್ಬಿಡಿ ಇವಾಗಲೇ. ಸುಮ್ಮನೆರಾ ಇಲ್ಲ 43 ಅಲ್ಲ ನಿಂಗೆ, ಅಲ್ಲ ಟ್ರೈ ಮಾಡ್ಬೇಕು ಇಂಥ ಬಟ್ಟೆಗಳು ನೀನು. ಆಯ್ತಪ್ಪ ಕೊಡ್ಸಪ್ಪ ಹಾಕಂತೀನಿ. ಕೊಡ್ಸೋದಲ್ಲ ತಗೊಂತರ್ಬೇಕು ನೀನು. ನಿನ್ನ ನಿನ್ನ ಶಾಪಿಂಗ್ ಡೇ ಇವತ್ತು ನೀನು ಕುರ್ತಾ ಡೇ. ನೋಡಿ 2 ತಗೋಬೇಕಾದ್ರೆ 2 ಕೊಡ್ಸ್ತೀನಿ. 2 ಥರ ಹಾಕೊಂಡು ಓಡಾಡೇನು ಮುಂದೆ. ಅವೆರಡನ್ನೇ 1 ವರ್ಷ ಪೂರ್ತಿ ಹಾಕೋ. ಗೈಸ್ ಇದು XL, ನಾವು ಅಮ್ಮಂಗೆ XXL ಬೇಕಂತೆ. ಇದು ಫ್ರೀ ಆಗಿರ್ಕಮ್ಮ. XL ನೀನು ಡುಮ್ಮಿ ಹಾಕೋ, ಡುಮ್ಮಿ ನೀನು ಡಬಲ್ ಡುಮ್ಮಿನ ನೀನು ಹಾಕೊಂತ ಟ್ರೈ ಮಾಡಿ. ನೋಡ್ಕೊಂಡ್ಬರ್ತೀನಿ. ಅಮ್ಮಂಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೆ ನಮ್ಮ ಬೇರೆ ನೋಡ್ತಿದ್ದಾರೆ. ನೋಡು ಬೇರೆ ಯಾವ್ದಾರ ಚೆನ್ನಾಗಿದ್ದಾರೆ ನೋಡು, ಯಾವ್ದು ಇಷ್ಟ ಆಗುತ್ತೆ ಅದು ತಗೋ. ಇದು ನೋಡು ಈ ಕಡೆ ಎಲ್ಲ ರಶ್ ನೋಡಮ್ಮ. ರಶಲ್ಲಿ ಐ ಪ್ಲಾನೆಟಲ್ಲಿ 17 Pro Max ತಗೊಳಕ್ಕೆ ಎಷ್ಟು ರಶ್ ಇದೆ ನೋಡಿ ಗೈಸ್. ಇಲ್ಲಿ 17 Pro Max ತಗೊಳ್ಳೋದಕ್ಕೆ ಇಲ್ಲಿ ಅರ್ಧಕ್ಕರ್ಧ ಜನ ಫೋನ್ ತಗೊಳ್ಳಲ್ಲ, ಫೋನ್ ಬಂದು ನೋಡೋದಕ್ಕೆ ಬರ್ತಾರೆ. ಇವಾಗ ಬೇರೆ ಅಂಗಡಿಗೆ ಬಂದ್ವಿ. ಅಮ್ಮ ಸೇಮು ನೀ ಹಾಕೊಂಡಿದ್ದಾನೆ, ಇದು ಡಾರ್ಕ್ ಕಲರ್, ಇದು ಲೈಟ್ ಕಲರ್ ಅಷ್ಟೇ ಇದು. ಸೊ ಗೈಸ್ ನಮ್ಮ ಅಮ್ಮ ಫೈನಲಿ ಇದನ್ನ ಚೂಸ್ ಮಾಡಿದ್ದಾರೆ. ನೈಸ್. ನಮ್ಮ ಅಮ್ಮಂಗೆ ಇದು ಇಷ್ಟ ಆಯ್ತಂತೆ, ಅದಕ್ಕೆ ಇದೊಂದು ತೊಗೊತವ್ರೆ. 1 ಕೊಡ್ಸ್ತೀನಿ ಅಂದ್ಕೊಂಡಿದ್ದೆ, ಪರವಾಗಿಲ್ಲ 2 ಕೊಡ್ಸ್ತೀನಿ ತಗೋ. ಹೌದಾ? ವಾ ಹಂಗ ಪರವಾಗಿಲ್ಲ 2 ತೊಗೊಂಬಿಡು. ನಿಂಗೆ ಇಷ್ಟಪಟ್ಟು ಅಂದರೆ 2 ತಗೋ. ಯಾವ್ದಾರ 1 ತಗೊಳಮ್ಮ. ಅವಾಗಿಂದ 10 ಬಟ್ಟೆ ನೋಡಿದೆ ನನ್ನ ಅದು ರೆಡಿ. ಸೊ ಗೈಸ್ ಇವಾಗ ನಮ್ಮ ಮದರ್ ಇಂಡಿಯಾ ಬಟ್ಟೆ ಕೊಡ್ಸಾಯಿತು. ಸೊ ಈಗ ನನ್ನ ಹತ್ರ ಇನ್ನೊಂದು 2 ಚೀಟಿ ಇದೆ. ಸೊ ನೋಡೋಣ ಅಮ್ಮ ಯಾಕೆ ಪಿಕ್ ಮಾಡ್ತಾರೆ ಇವೆರಡರಲ್ಲಿ ಅಂತ. ಪಿಕ್ ಮಾಡಮ್ಮ. ಸಬ್ವೆ. ಸಬ್ವೆ ಅಂದರೆ ಗೊತ್ತಿಲ್ವಾ? ಸೊ ಸಬ್ವೆ ಅಂದರೆ ಅದೊಂದು ಊಟದ ಜಾಗ.
ಅಲ್ಲಿ ಬರ್ಗರ್ ಆ ಥರ ಏನೋ ಸಿಗುತ್ತೆ, ಚೆನ್ನಾಗಿರೋ ಜಾಗ ಅದು. ಏನಿದೆ ಗೆಸ್ ಮಾಡು. ಅದರಲ್ಲಿ ಡಾಬಾ ಗಿಬಾ ಇರ್ಬೇಕೇನು? ಡಾಬಾ ಅಲ್ಲ, ಮ್ಯಾಗ್ನೋಲಿಯಾ. ಅದು ಹೋಟೆಲೇನಾ? ಅಲ್ಲ, ಇದು ಕೇಕ್ ಶಾಪ್ ಇದು ಕಾಸ್ಟ್ಲಿಯೆಸ್ಟ್ ಕೇಕ್ ಇದು. ಸೊ ನೀವಾಗ ಅದು ಚೂಸ್ ಮಾಡಿದ್ಯಾ ಸಬ್ವೆ. ಬಾ, ಇವಾಗ ಸಬ್ವೆಯಲ್ಲಿ ನಿನಗೆ ಅಂದರೆ ಎಲ್ಲ ಇಲ್ಲೇ ಸಿಗುತ್ತಾ? ಸಿಗುತ್ತೆ, ಇಲ್ಲೇ ಸಿಗುತ್ತೆ ಸಬ್ವೆನು. ಮಾಲ್ ಆಫ್ ಏಷ್ಯಾ ಅಂದರೆ ಇಡೀ ಜಗತ್ತಲ್ಲಿ ಇದೆ ಅಂತ, ಇಡೀ ಏಷ್ಯಾದಲ್ಲಿ ಏನಿದೆ ಎಲ್ಲ ಸಿಗುತ್ತೆ ಅಂತ. ಓಕೆನಾ? ಇವಾಗ ಅನುಭವ. ಇವಾಗ ಸಬ್ವೆಯಲ್ಲಿ ನಿನಗೆ ಊಟ ಮಾಡಿಸ್ತೀನಿ ಬಾ. ಊಟ ಅಂತಂದರೆ ಈ ಥರ ಫಾರಿನ್ ಫುಡ್ ಸಿಗುತ್ತೆ. ಫಾರಿನ್ ಫುಡ್ ತಿನ್ನಕ್ಕೆ ಫಾರಿನ್ಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ತಿನ್ಬೋದು. ಇಲ್ಲೇ ತಿನ್ಬೋದು. ಬಾ, ಹೋಗ್ತೀನಲ್ಲ. ಇದೇ ಸಬ್ವೆ. ಬಾ, ಏನು ಮೇನ್ ತಿಂದು ಹೇಳು. ಇಲ್ಲಿ ಏನಿರುತ್ತೋ ಗೊತ್ತಿಲ್ವಲ್ಲ. ಇತ್ತಿಂದ ನೀವು ಬರ್ಗರ್ ತಿಂತ ಬರ್ಗರು? ಹಾಂ, ತಿಂತೆ ಬರ್ಗರು. ತಿಂದಿದ್ಯಾ? ಯಾವ್ದೋ ಬರ್ಗರ್ ತಿಂದಿದ್ಯಾ? ಬರ್ಗರ್ ತಿಂದಿಲ್ಲ. ಓಕೆ, ತಿನ್ನು, ಬರ್ಗರ್ ಕೊಡ್ತೀನಿ ಅವಾಗ. ನೋಡಮ್ಮ, ತರಕಾರಿ ಎಲ್ಲ ಸಿಗುತ್ತೆ. ಇದೆಲ್ಲ ಹೆಲ್ತಿ ಫುಡ್ ಇದು. ಸೊ ಎಲ್ಲ ಫಾರಿನರ್ಸ್ ಎಲ್ಲ ತಿನ್ನೋದಿದ್ದೇನೆ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು, ನೈಟ್ ಡಿನ್ನರು ಎಲ್ಲ ತಿನ್ನೋದೆಲ್ಲ ಇದೇ ಫುಡ್ಗಳು ತಿನ್ನೋದವ್ರು. ಅವ್ರೆಲ್ಲ ನಮ್ಮ ಥರ ಅನ್ನ ಸಾಂಬಾರು ತಿನ್ನಲ್ಲ. ಅಲ್ವಾ? ನೋಡಿಲ್ಲಿ ತರಕಾರಿ ಹಿಂಗೆ ತಿನ್ನೋದು. ಅಲ್ಲಿ ಬರೀ ಹಸಿ ತಿಂತಾರೆ ಎಲ್ಲರೂ, ರಾ ತಿನ್ನೋದು. ಮದರ್ ಇಂಡಿಯಾ. ಸೊ ಎಂಜಾಯ್ ಮೀಲ್ ಮೇಡಮ್. ಎನಿಥಿಂಗ್ ಎಲ್ಸ್ ಮೇಡಮ್? ಎನಿಥಿಂಗ್ ಎಲ್ಸ್? ನೋ. ಸೊ ಇವಾಗ ಬರ್ಗರ್ ಇದೆ, ಮತ್ತೆ ಇದು ಕಬಾಬ್ ಥರ, ವೆಜ್ ಕಬಾಬ್ ಥರ ತಿನ್ನು, ಎಂಜಾಯ್ ಮಾಡು. ಸ್ವಲ್ಪನೇ ಕೊಟ್ಟಿದ್ದಾರೆ. ಬೇಕಾದ್ರೆ ಮತ್ತೆ ಆರ್ಡರ್ ಮಾಡ್ತೀನಿ ಒಂದ್ಸರಿ. ಬೇಡಪ್ಪ, ಮತ್ತೆ ತಿನ್ನು, ಟ್ರೈ ಮಾಡಿ ಹೆಂಗಿದೆ ಅಂತ. ತಿನ್ನಮ್ಮ. ಬರ್ಗರ್ ತಿನ್ನೋಣ. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಯಾವ್ದಾರ ಬರ್ಗರ್ ತಿಂದಿದ್ಯಾ? ಇಲ್ಲ, ಬರ್ಗರ್ ತಿಂದಿಲ್ಲ ಇದ್ರಿಗೂ ನೀನು? ಪಿಜ್ಜಾ ತಿಂದಿದ್ದೀನಿ ಅಷ್ಟೇ, ಬರ್ಗರ್ ತಿಂದಿಲ್ಲ. ನಿಜವಾಗ್ಲೂ ತಿಂದಿಲ್ಲ. ಮತ್ತೆ ಸೈಜ್ ನೋಡಿ ಹೆಂಗಪ್ಪ ಕಚ್ಚೋದು. ಅದಕ್ಕೆ ಚಿಕ್ಕದ್ ಕೊಟ್ಟಿರೋದು, ಇದು ಚಿಕ್ಕದ್ ತಿನ್ನು ಗೈಸ್. ನಮ್ಮ ಫಸ್ಟ್ ಟೈಮ್ ಬರ್ಗರ್ ಟ್ರೈ ಮಾಡ್ತಿದ್ದಾರೆ ಗೈಸ್. ನನಗೆ ಒಂಥರ ಖುಷಿ ಆಗ್ತಿದೆ ಗೈಸ್. ನಮ್ಮ ಅಮ್ಮಂಗೆಲ್ಲ ಫಸ್ಟ್ ನಾನೇ ಟ್ರೈ ಮಾಡ್ತಿರೋದಂತ. ಎಲ್ಲ ಗಂಡನ ಟ್ರೈ ಮಾಡ್ತಾರೆ, ಬಟ್ ನಾನು ಅಮ್ಮ ನಾನೇ ಟ್ರೈ ಮಾಡ್ತಾ ಇದೀನಿಲ್ಲ. ಓಕೆ, ತಿನ್ನು. ಹೆಂಗಿದೆಯಮ್ಮ? ಆಯ್ತಾಯ್ತು, ಫಸ್ಟ್ ತಿನ್ನು ಆರಾಮಾಗಿ ತಿನ್ನು. ನಾವು ಅಮ್ಮಗಿನ್ನೂ ತಿನ್ನೋರು ಗೈಸ್, ಹಂಗೆ ಕೇಳ್ತಾ ಇದ್ದಲ್ಲ ಅವಾಗಲಿಂದ. ಹೌದು ಟೇಸ್ಟ್ ಮೇಡಮ್? ಎಲ್ಲ ಹಸಿ ತರಕಾರಿಗಳು ಹಾಕಿದಾರಲ್ವಾ, ಒಂಥರ ಟೇಸ್ಟ್ ಚೆನ್ನಾಗಿದೆ. ರೂಢಿ ಇಲ್ವಲ್ಲ, ಅಭ್ಯಾಸ ಇಲ್ವಲ್ಲ, ಗೊತ್ತಿಲ್ವಲ್ಲ, ಇದು ಫಸ್ಟ್ ಟೈಮ್ ತಿಂತಿರೋದು, ಹೊಸದಾಗಿದೆ. ಚೆನ್ನಾಗಿದೆಯಾ? ಇದೊಂದು ತಿನ್ಬಿಟ್ಟು ಜೀವನ ಮಾಡ್ಬೋದಾ? ಬೆಳಗ್ಗೆ ಒನ್ ಟೈಮ್ ತಿಂದ್ರೆ ಇದನ್ನ ಸಾಕಾಗುತ್ತಾ? ನಮ್ ಕೆಲ್ಸಕ್ಕೆ ಒಂದ್ ತಿಂದ್ಬಿಟ್ಟು ಜೀವನ ಮಾಡಕ್ಕಾಗಲ್ಲ. ನಮ್ಗೆ ಇಡ್ಲಿ ಪಲಾವು ಅನ್ನ ಸಾಂಬಾರು ಮುದ್ದೆ ಕಡಕ್ಕಾಗಿರೋದು. ಬೆಳಿಗ್ಗೆ ಒಂದ್ ಮುದ್ದೆ ತಿಂದ್ಬಿಟ್ರೆ ಸಾಯಂಕಾಲ ಗಂಟೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಇಲ್ಲ ಅಚ್ಚುಕಟ್ಟಾಗಿ ಚಪಾತಿ ಪಲ್ಯ ಸ್ವಲ್ಪ ಅನ್ನ ತಿಂದ್ಬಿಟ್ಟು ಆರಾಮಾಗಿ ಕೆಲಸ, ಸಾಯಂಕಾಲ ಗಂಟೆ ಏನು ಕೇಳಲ್ಲ, ಆರಾಮಾಗಿರ್ಬೋದು. ಈ ತರದ ಬೇರೆ ತಿಂದ್ರೆ ಹೊಟ್ಟೆ ಅವಾಗ ಇನ್ನೂ ಬೇಕು ಅನ್ನುತ್ತೆ. ವಾಯ್ಸ್ ನಿಮ್ಗೆ ಸ್ವಲ್ಪ ಕಮ್ಮಿ ಕೇಳಿಸಿರುತ್ತೆ, ಬಿಕಾಸ್ ಆಚೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಮೈಕ್ ಹಾಕೊಂಡಿದ್ದೀನಿ, ಅವರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಸಾರಿ ಗೈಸ್. ಈಗ ಸಬ್ವೆಯಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಆಚೆ ಬಂದ್ವಿ. ಸೊ ಗೈಸ್, ಇನ್ನ ಒಂದು ಚೀಟಿ ಬರ್ದಿಕೊಂಡಿದೆ. ಸೊ ಮದರ್ ಇಂಡಿಯಾ, ಎರಡಾದ್ರೆ ಒಂದು ಪಿಕ್ ಮಾಡು. ಇನ್ನೂ ಒಂದಿದೆಯಾ? ಶಿರಡಿ. ಓಹೋ, ತುಂಬಾ ದಿವಸದ ಆಸೆ ಪುಟ್ಟ ಇದು ಅಲ್ವಾ, ಶಿರಡಿಗೆ ಹೋಗ್ಬೇಕಂತ. ಗೈಸ್, ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಶಿರಡಿಗೆ ಹೋಗ್ಬೇಕು ಅಂತ. ನಮ್ಮ ಅದನ್ನೇ ಪಿಕ್ ಮಾಡಿದ್ರು. ನೋಡು, ಆ ಶಿರಡಿ ದೂರ ನೀನು ಕರ್ಸ್ಕೊಂತ ಇದ್ದೆ ಬಾ ಅಂತ. ನೋಡು. ಓಕೆ, ಈ ಚೀಟಿಲಿ ಏನ್ ಬರೀತ ಅಂತ ಹೇಳು. ಧರ್ಮಸ್ಥಳ. ಕರೆಕ್ಟ್ ಆಗಿ ಹೇಳ್ಬೇಕಣಮ್ಮ, ಧರ್ಮಸ್ಥಳ. ಗೈಸ್, ನಮ್ಮ ಅಮ್ಮ ಧರ್ಮಸ್ಥಳಕ್ಕೂ ಒಂದ್ಸೇನು ಹೋಗಿಲ್ಲ, ಶಿರಡಿಗೂ ಹೋಗಿಲ್ಲ. ಹೋಗಿದ್ದೀನಿ ಧರ್ಮಸ್ಥಳಕ್ಕೆ, ನಿನಗೆ ಮುಡಿ ಕೊಟ್ಟಿದ್ ಲಾಸ್ಟ್. ಅಲ್ಲಿಂದ ಇಲ್ಲಿ ಗಂಟ ಹೋಗಕ್ ಪ್ರಯತ್ನ ಮಾಡಿದ್ರು 2-3 ಸತಿ ನಾನು ನೀನು ಹೋಗೋಣ ಅನ್ಕೊಂಡು 2 ಸತಿ ನಿಂತೋಗ್ಬಿಟ್ಟಿದೀವಿ, ಕಾರಣಾಂತರಗಳಿಂದ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಹೋಗ್ಲೇ. ಹೆಂಗ್ ಗೊತ್ತಾ, ಧರ್ಮಸ್ಥಳದಲ್ಲಿ ಅಣ್ಣಪ್ಪ ನಮ್ಮನ್ನ ತರ್ಸ್ಕೋಬೇಕು. ನಾವೇ ಅನ್ಕೊಂಡ್ರೆ ದೇವರನ್ನ ಹೋಗಕ್ಕಾಗಲ್ಲ, ಬಟ್ ಅವ್ರಾಗ ನಮ್ಮನ್ನ ತರ್ಸ್ಕೋಬೇಕು, ಅವಾಗಲೇ ಹೋಗಕ್ಕಾಗೋದು ಧರ್ಮಸ್ಥಳಕ್ಕಲ್ಲ. ಶಿರಡಿಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ, ಬಟ್ ನಾಟ್ ನೌ, ಇವಾಗಲ್ಲ. ಸೊ ಇನ್ನು ಸ್ವಲ್ಪ ದಿವಸ ದೊಡ್ಡವನಾಗ್ಲಿ. ಸೊ ಎಲ್ಲರೂ ಫ್ಯಾಮಿಲಿ ಹೋಗೋಣ ಶಿರಡಿಗೆ. ಎಷ್ಟು ದಿವಸದಿಂದ ಕೇಳ್ತಿದ್ದೆ ಶಿರಡಿಗೆ ಹೋಗೋಣ. ಈಗ 2 ವರ್ಷಕ್ಕೆ ಮುಂಚೆ ಮಾತಾಡೋದು ಹೋಗೋಣ ಅಂತ. ಕುಶನಿ ಚಿಕ್ಕವಳಿದ್ಲು, ದೊಡ್ಡವಳಾಗ್ಲಿ ಅನ್ಕೊಂಡು. ಇವಾಗ ಅವಳು ಬೇಡ ದೊಡ್ಡವಳಾಗ್ಲು, ಇವಾಗ ಗುಣವಿದ್ದಾನೆ, ಅವನು ಒಂಚೂರು ದೊಡ್ಡವನಾಗ್ಲಿ, ಒಟ್ಟಿಗೆ ಹೋಗೋದು ಖುಷಿ ಇರುತ್ತೆ. ಹೋಗೋಣ. ಇನ್ನೊಂದು ಲಾಸ್ಟ್ ಇನ್ನು ಒಂದಿದೆ, ನಾವು ಒಂದು ಚೀಟಿ ಚೂಸ್ ಮಾಡೋದು. ಇನ್ನು ಎಷ್ಟಿದೆ? ಇನ್ನೊಂದು ಲಾಸ್ಟ್ ಇದೆ, ಬೆಳಗ್ಗೆಯಿಂದ ತೆಗಿಸ್ತಾನೆ. ಇನ್ನೊಂದು ಲಾಸ್ಟ್ ಇದೆ ಗೈಸ್, ಅದನ್ನ ಮನೆ ಹೋಗ್ಬಿಟ್ಟು ತೆಗೋಣ ಬನ್ನಿ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಸೊ ಲಾಸ್ಟ್ ಹತ್ರ 2 ಚೀಟಿ ಇದೆ, ನೋಡಿ ಏನೈತೆ ಅಂತ. ಓಕೆನಾ, ನೋಡಿದ್ರಾ? ಸೊ ಇದು ಲಾಸ್ಟ್ ಚೀಟಿ ನಾವು ಅಮ್ಮಂಗೆ ಕೊಡ್ದಿಲ್ಲ, ನೋಡೋಣ ಯಾರು ಚೂಸ್ ಮಾಡ್ತಾರೆ ಅಂತ. ಚೂಸ್ ಮಾಡೋ. ಫೈನಲ್ ಅಂತೆ, ಫೈನಲ್ ಲಾಸ್ಟ್ ಇದು. ಬೆಳಗಿಂದ ಚೀಟಿ ತೆಗ್ದು ಸಾಕಾಯ್ತು ಚೈ. ಡಾಗು ಅಂದ್ರೆ ಡಾಗ್, ನಾಯಿ ಬೇಕಾ?
ನಮ್ಮನೆಗೆ ಅನ್ಕೊ ನಾಯಿ. ನಾಯಿ ಕೊಡ್ಸೋಣ ಅನ್ಕೊಂಡಿದ್ದೀನಿ ಈಗ. ಬೇಡಪ್ಪ. ಆಯ್ತು, ಇದ್ರಲ್ಲಿ ಏನಾದ್ರು ಗೆಸ್ ಮಾಡು. ಬೇಕಾ? ಬೇಕಾ? ನೋಡು. ಓ ವರುಣು. ಅಯ್ಯಯ್ಯೋ, ಫಸ್ಟ್ ಹೇಳ್ಕೊಡ್ಬಾರ್ದಾಗಿತ್ತು ಇದನ್ನ ತೆಗಿ ಅಂತ ನೀನು. ಇಷ್ಟೊಂದು ನೀನು ಹೇಳ್ಕೊಂಡು ಮಾಡ್ಸೋದು. ಅಲ್ಲ, ಇದೊಂದಾದ್ರು ಹೇಳ್ಬಾರ್ದಾಗಿತ್ತ ನೀನು ನನಗೆ. ಅಲ್ಲ, ಕಣ್ಣಾನ ಹಿಂಗೆ ಅನ್ನೀರು ನನ್ನ ಮೇಲೆ ಕುಂತಿದ್ನಲ್ಲ. ನಾನು ಮಾಡ್ತೀನಿ, ನಿಯತ್ತಾಗಿ ಮಾಡ್ತೀನಿ. ನಿನಗೆ ಅದಕ್ಕೂ ಇದಕ್ಕೂ ನೀನು ಹಿಂಗೆ ಹೇಳಿ. ಇವಾಗ ಇವಾಗ ಇದನ್ನ ಬಿಟ್ಕೊಟ್ಬಿಟ್ನೆ ಅಂತ ಹೊಟ್ಟೆ ಅವ್ರಿ ತಾರ್ಚಿ. ಇವಾಗ ನಿಂಗೆ ಡಾಗ್ ಕೊಡ್ಸ್ಲಾ? ಬೇಡಪ್ಪ. ಯಾಕೆ? ನೀನೇ ಇದೆಯಲ್ಲ. ನಾನು ನಿಂಗೆ ನಾಯಿ ಥರ ಕಾಣಿಸ್ತಾ ಇದೀನಾ? ಬೆಳಗ್ಗೆಯಿಂದ ನಾನು ನಮ್ಮ ಅಮ್ಮಂಗೆ ಏನೋ ಕೊಡಿಸ್ದೆ. ಲಾಸ್ಟ್ ನಾನು ಕೊಟ್ಟಿದ್ದು ಬಿರುದು ಹೇಳಿ ನಾಯಿ ಅಂತ. ಅಂದ್ರೆ ಬರಕ ನಮ್ಮಮ್ಮ ಓಕೆ ಕೇಳಿಸ್ಕೊ, ನಾನು ಹೇಳ್ತೀನಿ ಕೇಳಿಸ್ಕೊ. ನೀನ್ ನಾಯಿನೇ ನಂಗೆ ಬೇಜಾರಿಲ್ಲ, ಯಾಕಂದ್ರೆ ಮನುಷ್ಯಂಗೆ ನಿಯತ್ತಿಲ್ಲ, ನಾಯಿಗೆ ನಿಯತ್ತಿದೆ. ನಾಯಿ ಆಗಿರಕ್ ನಾನು ಖುಷಿ ಪಡ್ತೀನಿ ನಿಜವಾಗ್ಲೂ. ಅದನ್ನೇ ಹೇಳಕ್ ಬಂದೆ, ನನ್ನ ಮಗಂಗೆ ನಿಯತ್ ಜಾಸ್ತಿ, ಅದಕ್ಕೋಸ್ಕರ ಪ್ರಾಣಿಗೆ ಹೋಲ್ಸ್ಬೋದು, ಏನ್ ತಪ್ಪಿಲ್ಲ. ದೇವ್ರು ಅದು ನಾರಾಯಣ ಸ್ವಾಮಿ. ಇರ್ಲಿ ಪರವಾಗಿಲ್ಲ ಗೈಸ್, ನಾಯಿ ನಿಯತ್ ಜಾಸ್ತಿ ಇದೆ. ನಾನು ನಿಯತ್ತಿದೆ ನನಗೆ. ಒಪ್ಕೊಬೇಕಾಗಿರೋ ಮಾತು ನೋಡ್ದಾ. ಸೊ ಗೈಸ್ ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾ ಇನ್ ವ್ಲಾಗ್ ನ. ನಾನು ಅವಾಗ್ಲೇ ಏನೋ ಒಂದ್ ಮಾತಲ್ಲಿ ಕಾಫಿ ಕುಡಿಬೇಕಾದ್ರೆ ಹೇಳಿದ್ನಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಕೇಳಿದ್ ನಾಯಿ ಬೇಕಾ ಏನ್ ಬೇಕಾ ನಿನ್ ನಾಯಿ? ಇದೇ ಇದೆಯಲ್ಲ ಪುಟ್ಟ, ಸಾಕು. ನಾನೇ ನಮಗ್ ನಾಯಿ ಬೇಡ ಅಂತ. ಬೇಡ ಕೊಡ್ಸೋಣ ಅನ್ಕೊಂಡೆ, ಚಿಕ್ಕ ಮರಿ. ಅಲ್ಲ, ಹುಲಿ ಇರ್ಬೇಕಾದ್ರೆ ನಾಯಿ ತಗೊಂಡು ಏನ್ ಮಾಡ್ಲಿ? ನಾವು ಕಾಫಿ ಕುಡಿಬೇಕಾದ್ರೆ ಒಂದು ಮಾತು ಹೇಳಿದ್ದೆ ನಾನು, ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಅಂತೇಳಿ. ಏನು? ಸೊ ನಾವು ಮಧ್ಯಮ ವರ್ಗದ ಕುಟುಂಬದವರು. ಸೊ ನಾವು ಬೆಳೆದಿರೋದೆಲ್ಲ ಕಮ್ಮಿ, ಅಂದರೆ ಈ ಥರ ದೊಡ್ಡದಾಗಿ ಯೋಚನೆ ಮಾಡೋದು, ಈ ಥರ ದೊಡ್ಡದಾಗಿ ಹೋಗೋದು ಸುತ್ತೋದು ಇವೆಲ್ಲ ಕಮ್ಮಿ. ಇವರಪ್ಪ ಏನಿದ್ರು ಆ ಬಸ್ ಓಡಿಸ್ತಿದ್ರು ಮುಂಚೆ. ಅವಾಗ ಒಂದು ಸ್ವಲ್ಪ ನಮಗೆ ಬಡತನ ಇತ್ತು, ತುಂಬಾ ಕೆಲವೊಂದು ಸಮಯದಲ್ಲಿ ನಮಗೆ ತಿನ್ನೋದಕ್ಕೂ ಇಲ್ಲ. ಚೈತ್ರ ಅವಾಗ ಚಿಕ್ಕ ಮಗು, ಅವಳಿಗೆ ಊಟ ತಂದು ತಿನ್ಸೋಷ್ಟು ನಮಗಿರಲಿಲ್ಲ. ಅವಾಗ 1 kg ರಾಗಿ ಹಿಟ್ಟು ತಂದು ಸುಮಾರು ದಿವಸ ಜೀವನ ಮಾಡಿದ್ದೀವಿ, ಅದನ್ನೇ ಗಂಜಿ ಮಾಡ್ಕೊಂಡು ಕುಡಿದು. ಆಮೇಲೆ ಒಂದು ಆಟೋ ತೊಗೊಂಡ್ವಿ, ಇವನು ಹುಟ್ಟಿದ ಮೇಲೆ ಒಂದು ಆಟೋ ತೊಗೊಂಡ್ವಿ. ಆಟೋ ತೊಗೊಂಡ್ಮೇಲೆ ನಾವು ಚೆನ್ನಾಗಿ ಬದುಕಿದ್ವಿ. ಇವತ್ತಿಗೂ ಆ ಆಟ ನಮ್ಮ ಮನೇಲಿದೆ. ಚೆನ್ನಾಗಿ ಅಂದರೆ ಆಟೋ ಡ್ರೈವರು ಯಾವ ಮಟ್ಟಿಗೆ ಇಟ್ಕೊಬೇಕೋ ಆ ಮಟ್ಟಿಗೆ ನಮ್ಮನ್ನು ಅವ್ರ ಶಕ್ತಿ ಮೀರಿ ಚೆನ್ನಾಗಿ ಇಟ್ಕೊಂಡ್ರು. ಅವಾಗ ನಾನು ರಾಣಿ ಥರನೇ ಇದ್ದೆ. ಈಗ ಅವ್ರ ಅಪ್ಪ ಹೋದ್ಮೇಲೆ ನನ್ನ ಮಗ ನಮ್ಮ ಕೈ ಬಿಟ್ಬಿಡ್ತಾರೆ ಅಷ್ಟೇ. ಇವ್ನ ಕಾಲ ಮುಗೀತು, ನಮ್ಮೊಬ್ಬನ ಅವ್ರ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು ನಮ್ದು ಅಷ್ಟೇ. ನನ್ನ ಮಗ ದಾರಿ ತಪ್ಪಿಬಿಟ್ಟ ಅಷ್ಟೇ ನಮ್ಮ ಕತೆ. ನಾನು ನನ್ನ ಮಗಳ ಕತೆ ಹಿಂಗಪ್ಪ ಅಂದ್ಕೊಂಬಿಟ್ಟೆ. ಅವರಪ್ಪ ಸತ್ತಿದ್ದು, ನನ್ನ ಮಗ ದಾರಿಗೆ ಬಂದ್ಬಿಟ್ಟ. ದಾರಿ ತಪ್ಪದಂತ ನಾನು ಅಂದ್ಕೊಂಡಿದ್ದೆ, ದಾರಿಗೆ ಬಂದ್ಬಿಟ್ಟ. ನಮ್ಮ ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊತಾನೆ. ಏನ ಕಲ್ತಿದೆ ಸುಮ್ಮಿರ ಮೌ. ಚಿಲ್ 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 ಗೈಸ್, ನಮ್ಮ ಅಕ್ಕ ಹಿಂದೆ ಅಳ್ತೋ ಗೈಸ್, ಅವಳು ಅಳ್ತಾವಳೆ. ಇಲ್ಲ ನೋಡ್ರಿ, ನಮ್ಮ ಅಕ್ಕನೂ ಅಳ್ತಾವಳೆ ಗೈಸ್. ಇದು ವಿಡಿಯೋಗೋಸ್ಕರ ಉತ್ಪ್ರೇಕ್ಷೆಗೋಸ್ಕರ ಹೇಳ್ಕೊಳ್ಳೋದಲ್ಲ, ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವಾಗ ನಾನು ಎಷ್ಟು ಖುಷಿಯಾಗಿ ಚೆನ್ನಾಗಿದ್ನೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನನ್ನ ಮಗ ನಮ್ಮನ್ನು ಇಟ್ಕೊಂಡಿದ್ದಾನೆ. ಅಕ್ಕನ್ನೇ ಆಗ್ಬೋದು, ನನ್ನನ್ನೇ ಆಗ್ಬೋದು. ಅವಳು ಆಚೆ ಹೋಗಿದ್ದಾಳೆ ಅಂತ ಅವಳನ್ನೇನು ಕೈ ಬಿಟ್ಟಿಲ್ಲ. ಅವಳು ಇವತ್ತಿಗೂ ನನಗಿಂತ 1 ಪಟ್ಟು ಜಾಸ್ತಿನೇ ಇಷ್ಟಪಡ್ತಾನೆ, ಪ್ರೀತಿ ಮಾಡ್ತಾನೆ. ಮಕ್ಕಳನ್ನ ಅಷ್ಟೇನೆ. ನಾನು ಅವ್ರ ಅಪ್ಪನ ಕಾಲದಲ್ಲಿ ರಾಣಿ ಥರ ಇದ್ರು, ಮಗನ ಕಾಲಕ್ಕೆ ಮಹಾರಾಣಿ ಥರ ಇದ್ದೀನಿ. ನಾನು ತುಂಬಾ ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ಅದು ಲವ್ ಯು 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 ಗೈಸ್. ನಮ್ಮ ಅಕ್ಕನ ಪಾಪ ಅಂಟಾಳೆ ಗೈಸ್. ಆಯ್ತು ನಾನು ಅನ್ಕೊಂಡಿರಲಿಲ್ಲ ಅವನು ಈ ದಾರಿಗೆ ಬರ್ತಾನೆ, ನಮ್ಮ ಮನೆಯ ಕುಟುಂಬನ ಈ ರೀತಿ ನಡ್ಸ್ಕೊಂಡು ಹೋಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಯಿತು, ಮುಗೀತು, ನಮ್ಮ ಕತೆ ಇಷ್ಟೇ. ಹೆಂಗಪ್ಪ ಈ ನನ್ನ ಮಗನ ದಾರಿಗೆ ತರೋದು ಹೆಂಗೆ, ಇವ್ನು ಹೆಂಗೆ ಅಂತಾನೆ ಅನ್ಕೊತಿದ್ದೋ ಏನೋ ಗೊತ್ತಿಲ್ಲ. ಅವ್ರ ಅಪ್ಪನೇ ಅವ್ನ ಬುದ್ಧಿ ಬದಲಾಯಿಸ್ಬಿಟ್ಟೆ ಹೋಗ್ಬಿಟ್ಟೆ. ನನ್ನ ಥರದಲ್ಲಿ ನೀನು ನಡ್ಸ್ಕೊಂಡು ಹೋಗೋದು, ನಿನ್ನ ಜೀವನನ ಕೈ ಬಿಡ್ಬೇಡ ಅನ್ನೋ ಥರದಲ್ಲಿ ಅವ್ರ ಅಪ್ಪನೇ ಬುದ್ಧಿ ಕೊಟ್ಬಿಟ್ಟು ಹೋಗ್ಬಿಟ್ರೇನೋ. ಅದೇ ರೀತಿ ಅವ್ನು ನಮ್ಮ ಕೈ ಬಿಡೋದು ಇಲ್ಲಿ ಗಂಟ ನಡ್ಸ್ಕೊಂಡು ಬಂದಿದ್ದಾನೆ. ಮುಂದಕ್ಕೂ ದೇವರು ಅದೇ ಥರ ಅವನಿಗೆ ಶಕ್ತಿ ಚೈತನ್ಯ ಒಳ್ಳೇದು ಕೊಡಲಿ, ಒಳ್ಳೇದಾಗಲಿ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಅವನ ಮೇಲೆ ಸದಾ ಇರಲಿ. ನಮ್ಮೆಲ್ಲರ ಪ್ರೀತಿಗಿಂತ ನೀವು ಕೊಡೋ ಪ್ರೀತಿ, ವಿಶ್ವಾಸ, ಆಶೀರ್ವಾದನೇ ತುಂಬಾ ದೊಡ್ಡದು ನಮಗೆ. ನನಗೆ ನನ್ನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ನಮ್ಮನ್ನು ಈ ಮಟ್ಟಕ್ಕೆ ನೋಡ್ಕೋತಿದ್ದಾನೆ ಅನ್ನೋದು ಒಂದು ಹೆಮ್ಮೆ ಪಡ್ತೀನಿ, ನಾನು ಖುಷಿ ಪಡ್ತೀನಿ. ಅವ್ನು ಯಾರಾದರೂ ಒಬ್ರು ಸಿಕ್ಕಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸಿದಾಗ ನಾನು ಅವ್ನು ಮುಂದೆ ಏನು ಹೇಳ್ಕೊಳ್ಳಲ್ಲ, ಆದರೆ ಹಿಂದೆ ತುಂಬ ಖುಷಿ ಪಡ್ತೀನಿ. ನಾವೇನು ಮಾಡಿದ್ರದನ್ನು ನನ್ನ ಮಗ ಮಾಡ್ತಿದ್ದಾನಲ್ಲ, ಖುಷಿ ನನಗೆ ತುಂಬಾ ಇದೆ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲರ ಮುಂದೆ. ಥ್ಯಾಂಕ್ ಯು. ಲವ್ ಯು ಲವ್ ಯು ಲವ್ ಯು. ಖುಷಿ ಆಯ್ತಾ ನಿಂಗೆ ಇವತ್ತಿನ ದಿವಸ ನಿಂಗೆ ಹೆಂಗ ಅನ್ಸ್ತು? ಏನ್ ಅನ್ಸ್ತು? ಮನಸ್ಸು ತುಂಬಿ ಬರ್ತಿದೆ ಗೈಸ್. ಈ ವ್ಲಾಗ್ ಮಾಡಿದೆ ಇದಕ್ಕೆ ನಾನು ನಮ್ಮ ಅಮ್ಮಂಗೆ ಖುಷಿ ಪಡಿಸ್ಬೇಕು. ಸೊ ಪಾಪ ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಪಾಪ ಮನೇಲೇ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತಿದ್ರು. ಅವರು ತುಂಬ ಚೇಂಜ್ ಇರಲಿ, ಮತ್ತು ಅವ್ರು ಏನು ನೋಡಿಲ್ದಿರೋದೆಲ್ಲ ತೋರ್ಸೋಣ ಅಂತ ಅಂದ್ಕೊಂಡು ನಮ್ಮ ಅಮ್ಮಂಗೆ ನಾನು ಇದನ್ನು ಮಾಡಿಸಿದೆ. ಸೊ ಇದು ಬರೀ ವೀಡಿಯೋಗೋಸ್ಕರ ಅಲ್ಲ, ಇದು ಒಂಥರ ನಂಗೆ ಇದು ಮೆಮೊರಿ ಆಗಿರುತ್ತೆ. ನಮ್ಮ ಅಮ್ಮಂಗೂ ಇದು ಮೆಮೊರಿ ಆಗಿರುತ್ತೆ. ಫಸ್ಟ್ ಟೈಮ್ ಅವರೆಲ್ಲ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಐ ಹೋಪ್ ನಮ್ಮ ಅಮ್ಮಂಗೆ ಇದು ಇಷ್ಟ ಆಯ್ತು ಅಂತ ಅನ್ಕೋತೀನಿ.
ನಮ್ಮ ಅಕ್ಕನು ಅಮ್ಮನ ಹತ್ಬಿಟ್ರು, ನಮ್ಮ ಅಕ್ಕಂಗೆ ಹಚ್ಬಿಟ್ರು. ಈಗ ಪಾಪ ನೀವು ಕೂಡ ನೋಡ್ತಿರೋ ಪಾಪ ಕಣ್ಣೀರು ಹಾಕಿರ್ತಾರೋ ಅನ್ನೋ ಗೊತ್ತಿಲ್ಲ. ನಾನು ಸಾಯೋವರೆಗೂ ನಾನು ನಮ್ಮ ಫ್ಯಾಮಿಲಿಗೆ ಆಗಿತ್ತು. ನಮ್ಮ ಅಪ್ಪ ಹೆಂಗೆ ಗೊತ್ತಾ, ನಮ್ಮ ಅಪ್ಪ ಅದನ್ನ ನಂಗೆ ಹೇಳ್ಕೊಟ್ಟಿದ್ದೆ. ಅದು ನಾನು ನಿನ್ನ ಕೈ ಬಿಟ್ಟೋದ್ರೂ ನೀನು ಮನೆಯವ್ರನ್ನ ಕೈ ಬಿಡ್ಬೇಡ ಅಂತ ನಮ್ಮ ಅಪ್ಪ ನಂಗೆ ಯಾವತ್ತೂ ಆ ಮಾತು ಹೇಳ್ತಿದ್ರು ನನಗೆ, ಆ ಚಿಕ್ಕ ವಯಸ್ಸಲ್ಲ. ಸೊ ಅವ್ರ ಕನಸು ಅವ್ರ ನನಸನ್ನ ನಾನು ಯಾವತ್ತೂ ನನಸು ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಫ್ಯಾಮಿಲಿನ. ಓಕೆ, ಐ ಲವ್ ವರುಣ್. ನಾಯಿ ಅಂದ್ಬಿಟ್ಟು ಐ ಲವ್ ಯು ವರುಣ್ ಅಂತ ಹೇಳ್ತಾರೆ ಗೈಸ್ ನಮ್ಮಮ್ಮ. ನಾಯಿನೂ ಪ್ರೀತಿ ಮಾಡ್ತೀವ. ಸೊ ಗೈಸ್, ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಎಲ್ಲ ಮದರ್ ಇಂಡಿಯಾಗಳಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಸೊ ನೀವು ಕೂಡ ನಿಮ್ಮ ಅಮ್ಮಂದಿರನ್ನ ಹಿಂಗೆ ಖುಷಿ ಪಡಿಸಿ. ನೀವು ಅಮ್ಮಂದಿನ ದಯವಿಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಯಾರು ಆಶ್ರಮಕ್ಕೆ ಸೇರಿಸ್ಬಿಡ್ರಿ ಅವ್ರ ವಯಸ್ಸಾಯಿತು ಅಂತ. ಆಮೇಲೆ ನೀವು ಮದುವೆ ಆದಮೇಲೆ ಕೂಡ ಅವ್ರನ್ನ ಬಿಡಕ್ಕೆ ಹೋಗ್ಬಿಡಿ ಅಮ್ಮಂದಿರನ್ನ. ಸೊ ಅವರೇ ನಿಮ್ಗೆ ನುಡ್ಸಿರೋದು, ಅವರೇ ನಿಮ್ಮ ಫಸ್ಟ್ ದೇವರು. ಅವ್ರನ್ನ ಯಾವತ್ತು ನೀವು ಜೊತೆಗಿರಿ. ನಿಮ್ಮೊಂದು ಲೈನ್ ನಾನು ಎಲ್ಲೋ ಓದಿದೆ ಗೈಸ್, ನೀವು ಎಷ್ಟೇ ಫಿಲಮ್ ನೋಡಿ ಅಪ್ಪಂಗಿಂತ ಒಳ್ಳೆ ಹೀರೋ ಸಿಗಲ್ಲ. ಸೊ ನೀವೆಷ್ಟೇ ದೇವಸ್ಥಾನ ಸುತ್ತಿ ತಾಯಿಗಿಂತ ಒಳ್ಳೆ ದೇವ್ರು ಸಿಗಲ್ಲ. ಸೊ ಈ ಲೈನ್ನ ತಲೆಯಲ್ಲಿಕ್ಕೊಳ್ಳಿ ಯಾವತ್ತೂ. ಸೊ ಇಲ್ಲಿ ಹಿಂಗೆ ಹೇಳ್ತೀನಿ. ಸೊ ಇಲ್ಲಿ ಹಿಂಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತಾರೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹೋಗೋ ಸಿಗೋಣ. ಲಾಸ್ಟಲ್ಲಿ ಹೇಳಿದ್ನಲ್ಲ 2 ಮಾತು, ಆ 2 ಸಾಲು, ಅದಕ್ಕೋಸ್ಕರನೇ ಅವನು ನನಗೆ ಹೆಮ್ಮೆ ಅಂತ ಹೇಳೋದು. ಸೊ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಸಿ ಯು, ಬಾಯ್. ಥ್ಯಾಂಕ್ ಯು, ಬಾಯ್.